ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಈ ವಾರದ ಪಂಚಾಂಗ ಫಲ ಹಾಗೂ ಈ ವಾರದ ಭವಿಷ್ಯ, ಈ 12 ರಾಶಿಗಳಿಗೆ ಹೇಗಿದೆ, ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ಕರ್ಕೊಂಡು ಹೋಗುತ್ತೆ, ಯಾವುದೂ ಕಾಕತಾಳೀಯವಲ್ಲ ಮಕ್ಕಳೇ. ಎವ್ರಿಥಿಂಗ್ ಇಸ್ ರಿಟರ್ನ್. ನಾನು ಯಾವಾಗಲೂ ಹೇಳ್ತೇನೆ, ನಮ್ಮನ್ನು ಶಕ್ತಿಗಳು ಅವ್ಯಕ್ತವಾಗಿ ಕಂಟ್ರೋಲ್ ಮಾಡ್ತಿರ್ತವೆ. ನಾವು ಅನ್ಕೋತೇವೆ ನಾನು ಕಟ್ಟಿದ್ದು, ನಾನು ಮಾಡಿದ್ದು, ಎವ್ರಿಥಿಂಗ್. ಖಂಡಿತ ಅಲ್ಲ. ಯಾವುದೋ ಶಕ್ತಿ ವಿ ಕೆನಾಟ್ ಎಸ್ಕೇಪ್ ಫ್ರಮ್ ಎನಿಥಿಂಗ್ ಅನ್ನತಕ್ಕಂಥದ್ದು. 2 1 1 3 ಇರ್ಲಿ. ಏನಕ್ಕೆ ಈ ವಿಚಾರ ಹೇಳಿದೆ ಅಂದ್ರೆ, ಏನೋ ಬರ್ಕೋತಿದ್ದೆ, ನೀವು ಗಮನಿಸಿರ್ತೀರಿ. ಮೊನ್ನೆ ಒಬ್ಬ ಬಹುದೊಡ್ಡ ಉದ್ಯಮಿ 30ನೇ ತಾರೀಕು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ವಿ.ಸಿ. ರಾಯ್ ಆತ್ಮಹತ್ಯೆ ಮಾಡ್ಕೋತಾರೆ. ನಮಗೆಲ್ಲ ಗೊತ್ತಿದೆ, ಅಲ್ಲೊಂದು ವ್ಯವಹಾರ, ಒತ್ತಡ, ಇನ್ಕಮ್ ಟ್ಯಾಕ್ಸ್. ನೆನ್ಪಿಟ್ಕೊಳ್ಳಿ, ಇಟ್ ಕಮ್ಸ್ ಅಂಡ್ ಆಕ್ಷನ್ಸ್ ಕಮ್ಸ್. ಪ್ರಭಾವಗಳು ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಕಂಟ್ರೋಲ್ ತಗೊಳಕ್ಕೆ ಮಾಡ್ತಾರೆ. ಇವ್ರು ಯಾರೋ ಮಾಡಿದ್ದಕ್ಕೆ, ಇನ್ಯಾರೋ ಒತ್ತಡ ಹಾಕಿದ್ದಕ್ಕೆ ಅಲ್ಲ. ಅಲ್ಲಿ ಇದ್ದಿದ್ದು ಒಂದು ಕ್ಯಾಲ್ಕುಲೇಷನ್ ಇತ್ತು. ಇವರು ಎಷ್ಟು ರೈಡ್ಗಳು ನಡೆಯುತ್ತೆ, ಅವರು ನೋಡಲಾರದ ರೈಡುಗಳ ಸುಮಾರು ವರ್ಷಗಳ ಹಿಂದ್ಗಡೆ ದೊಡ್ಡದಾಗಿ ನಡೆದಿತ್ತು. ಹಾಗೇನೂ ಆಗ್ಲಿಲ್ಲ. ಸಿಕ್ಕಾಬಟ್ಟೆ ಈಸ್ ಅನ್ ಅ ವೆರಿ ಬಿಗ್ ಎಂಪೈರ್. ಅವ್ರು ಬೆಳೆದು ಬಂದ ದಾರಿ ಇದೆಲ್ಲ ಕೆದಕ್ತಾ ಹೋದ್ರೆ ಅದೊಂದು ದೊಡ್ಡ ಕಥೆಗಳಿದ್ದಾವೆ. ಬೇಡ. ಬೇಕಾದ್ರೆ ಹುಡುಕ್ತಾ ಹೋಗಿ, ಕ್ರಿಸ್ಟಲ್ ಗ್ರೂಪ್ ಅಂತಿದೆ, ಮಿಸ್ಟರ್ ನಂಬೂದರಿ ಅಂತಕ್ಕಂಥದ್ದು. ಅದು ಹುಡುಕೋತಾ ಹೋಗಿ, ಅಲ್ಲಿ ಇವ್ರು ಸೇರಿದಾಗ ಏನಾಗಿದ್ರು, ನಂತರ ಏನಾದ್ರು, ನಂತರ ಆ ಕಂಪನಿ ಏನಾಯ್ತು, ನಂತರ ಇವ್ರು ಏನಾಯ್ತು, ಇವುಗಳ ಬಗ್ಗೆ ಚರ್ಚೆ ಬೇಡ. ಅದೊಂದು ಕಾರಣ. ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ, ಎವ್ರಿ ಆಕ್ಷನ್ ಇಟ್ಸ್ ಗಾಟ್ ಇಟ್ಸ್ ಓನ್ ರಿಯಾಕ್ಷನ್. ನಾವು ಮಾಡೋ ಒಳ್ಳೇದಿರ್ಬೋದು, ಅದು ಒಳ್ಳೆಯದಾಗಿ ವಾಪಸ್ ಬರುತ್ತೆ. ಹೌದು, ನೀನು ಯಾರಪ್ಪ ಜಾಸ್ತಿ ಉಪ್ಪು ತಿನ್ನು ಅಂದಿದ್ದು ಅಂತ ನಾವು ಹೇಳ್ತೇವೆ. ತಿನ್ನಿಸುತ್ತದೆ, ನಮ್ಮನ್ನ ಅಪೇಕ್ಷೆ ಪಡಿಸುತ್ತೆ, ಕರ್ಕೊಂಡು ಹೋಗುತ್ತೆ. ನಮಗೊಂದು ಅವಮಾನ ಮೊದಲೇ ನಿರ್ಧಾರ ಆಗಿರುತ್ತೆ. ಅದಕ್ಕೊಂದು ಕರ್ಮಗಳನ್ನ ಮಾಡಿಸ್ತಾ ಬರುತ್ತೆ, ಪಾಪ ಕರ್ಮಗಳನ್ನ, ಪುಣ್ಯವನ್ನಲ್ಲ. ನಮಗೊಂದು ಗೌರವ, ಪುಣ್ಯ ಕಾರ್ಯಗಳನ್ನ ಮಾಡಿಸ್ತಾ ಬರುತ್ತೆ. ಇಟ್ ಈಸ್ ಕೆಲವರು ಕರ್ಮಗಳೇ. ಇವಾಗ ನಾವು ದುರ್ಯೋಧನ ಅಂತ ಹೇಳಿದ ತಕ್ಷಣ ಅವ್ನು ಬರೀ ಪಾಪ ಕರ್ಮಗಳೇ. ಧರ್ಮರಾಯರು ಅಂತ ಹೇಳ್ತಿದ್ದಾಗೆ ಪುಣ್ಯ ಕರ್ಮಗಳು. ಯಾಕೆ ಇವ್ರಿಗೆ ಈ ಬುದ್ಧಿ ಬರಲಿಲ್ಲ? ಇವರು ಈ ತರನೇ ಮಾಡ್ಬೋದಿತ್ತಲ್ಲ, ಬಾಚ್ಕೋಬೋದಿತ್ತಲ್ಲ, ಇವರು ವಿಷ ಇಡ್ಬೋದಿತ್ತು. ದುರ್ಯೋಧನ ಮೇಲೆ ಹಿಂದ್ಗಡೆ ಕುಚಕ್ರ ಕುತಂತ್ರ ಇವ್ರ ಹತ್ರ ಇಲ್ಲದಷ್ಟು ಬಲವ. ಕೃಷ್ಣರ ಸಾರಥ್ಯವಿತ್ತು, ಭಗವಂತನ ಸಾರಥ್ಯವಿತ್ತು. ನೆನಪಿಟ್ಟುಕೊಳ್ಳಿ, ಕೃಷ್ಣರಿಗೆ ಗೊತ್ತಿಲ್ಲದ ಭಗವಂತನಿಗೆ ಗೊತ್ತಿಲ್ಲದ ತಂತ್ರಗಾರಿಕೆಯ. ಯಾಕೆ ಇವ್ರಿಗೆ ಬರಲಿಲ್ಲ? ಇವ್ರಿಗೆ ಬರೋಲ್ಲ. ಇವರು ಸಿಹಿಯೇ, ಇವರು ಖಾರವೇ, ಇವರು ಹುಳಿಯೇ, ಇವರು ಉಪ್ಪವೇ, ಇವರು ಒಗ್ರೆ. ಇದೆಲ್ಲ ನಡೆದಿರುತ್ತೆ ಮಕ್ಕಳು.
ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಆ ವ್ಯಕ್ತಿ ಹಿಂಗೆ ಆಗ್ಬೇಕು, ಅವನು ಹೆಚ್ಚೆಚ್ಚು ಮಾಡ್ತಾ ಬಂದು ಒಂದು ಸ್ಟೇಜಿಗೆ ಈ ಥರ ಆಗ್ಬೇಕು. ಈ ಗ್ರಹಗಳ ಛಾಯೆ ಇದೆಯಲ್ಲ, ಇಟ್ಸ್ ಅನ್ ಅನ್ಬಿಲೀವಬಲ್. ನೆನಪಿಟ್ಟುಕೊಳ್ಳಿ, ತುಂಬಾ ಸೂಕ್ಷ್ಮವಾಗಿ. ನಾನು ಆಗಾಗ ಆ ಸಂಖ್ಯೆಗಳ ಬಗ್ಗೆ ಹೇಳ್ತಿದ್ದಾರೆ. 00, 01, 02, 87, 84, 97, 98, 94 ಈ ಥರದ ಕೆಲವೊಂದು ಕಾಂಬಿನೇಷನ್ಗಳ ಬಗ್ಗೆ ನಾನು ನಿಮಗೆ ತಿಳಿಸ್ತಿದ್ದೆ. ಇವರಿಗೇ ಗೊತ್ತಿಲ್ಲದೆ ಈ ಚೇರ್ಮನ್ರ ಒಂದು ಬದುಕು ಕೂಡ ಒಂದು ಸಂಖ್ಯೆಗಳ ಜೊತೆ ಜೋಡಣೆ ಆಗುತ್ತೆ, ನೀವು ನಂಬಲ್ಲ. ಅಲ್ಲೊಂದು 75 ಅನ್ನತಕ್ಕಂಥದ್ದು ಮ್ಯಾಜಿಕ್ ನಡೆಯುತ್ತೆ. ಅವ್ರ ಹತ್ರ ಇದ್ದ ಗಾಡಿಗಳಲ್ಲಿ 1475, 1575, 1675, 1775 ಈ ತರದ್ದು ಒಂದು ಕನೆಕ್ಷನ್ ನಡೆಯುತ್ತೆ. 7 ಅಂತ ಹೇಳ್ತಿದ್ದಾಗೆ ಮೋಕ್ಷಕಾರಕ, ಅತೀ ಒಂದು ಜ್ಞಾನಕಾರಕ, ವಿಪರೀತ ಜ್ಞಾನಕಾರಕ. ಮೋಕ್ಷ ಚಿಂತನೆ, ವೈದಿಕ ಚಿಂತನೆ, ದಾನ ಚಿಂತನೆ, ಧರ್ಮ ಚಿಂತನೆ, ಸಾಕು ಅನ್ನುವ ಚಿಂತನೆ, ಸನ್ಯಾಸ ಚಿಂತನೆ, ವಾನಪ್ರಸ್ಥ ಚಿಂತನೆ. ಇಟ್ಸ್ ವೆರಿ ಡಿಫಿಕಲ್ಟ್ ಅದನ್ನ ಮ್ಯಾನೇಜ್ ಮಾಡೋದು. ಅದನ್ನ ಕರೆಕ್ಟಾಗಿ ಬಳಸ್ಕೊಂಡ್ರೆ ಸರ್ MV ವಿಶ್ವೇಶ್ವರಯ್ಯನವರ ಜಾತಕದಲ್ಲಿ ಅಂಥದ್ದೊಂದು ಕಾಂಬಿನೇಷನ್ ಇತ್ತು. ಅವ್ರು ಮಾಡಿದ ಪ್ರತಿಯೊಂದು ಕೂಡ ಜನಾನುರಾಗಿ ಕೆಲಸವೇ. ತಮ್ಮ ಸ್ವಂತಕ್ಕೋಸ್ಕರ ತಮಗೆ ಹೆಸರು ಬರಬೇಕು, ಇನ್ನೊಂದು ಅನ್ನತಕ್ಕಂಥದ್ದು ಅವ್ರು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಪ್ರತಿಯೊಂದು ಹುಸೇನ್ ಸಾಗರ್ ಇಂದ ಹಿಡಿದು KRS ಇಂದ ಹಿಡಿದು ಎಷ್ಟೋ ಕೆಲಸಗಳು ಮಾಡಿದ್ದಾರೆ. ಭದ್ರಾವತಿ ಉಕ್ಕಿನ ಕಾರ್ಖಾನೆಯಿಂದ ಹಿಡಿದು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿಂದ ಹಿಡಿದು ಪ್ರತಿಯೊಂದು ನೋಡಿ, ನಾವು ನೆನ್ಪಿಟ್ಕೊಳ್ಳೋ ಅಂತ ಒಂದು ಚರಿತ್ರೆ. ಅವ್ರೇನಾದ್ರು ಸ್ವಂತಕ್ಕೋಸ್ಕರ ಆಸ್ತಿ ಮಾಡ್ಕೊಂಡ್ರೆ ಅವರನ್ನ ಸರ್ ಪ್ರಶಸ್ತಿ ಉಡ್ಕೊಂಡು ಬರುತ್ತೆ. ಬ್ರಿಟಿಷ್ ಆ ಒಂದು ಅವತ್ತಿನ ಕಾಲಕ್ಕೆ ಬ್ರಿಟಿಷರು ಕೊಡುತ್ತಿದ್ದಂತ ಒಂದು ಅತ್ಯುನ್ನತವಾಗಿರತಕ್ಕಂಥ ಪ್ರಶಸ್ತಿ, ಅದು ಸರ್ ಅನ್ನತಕ್ಕಂಥದ್ದು ಹುಡ್ಕೊಂಡು ಬರುತ್ತೆ. ಭಾರತ ರತ್ನ ಹುಡ್ಕೊಂಡು ಬರುತ್ತೆ. 1-2 ಅವರ ಹೆಸರಿನಲ್ಲಿ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ಮಾಡ್ತೇವೆ. ಅವರಾಗಿ ಇಟ್ಕೊಂಡಿಲ್ಲ, ಅವರಾಗಿ ಕೇಳಲೂ ಇಲ್ಲ, ನಾವಾಗಿ ಮಾಡ್ಕೊಂಡಿತ್ತು. ದಟ್ ಇಸ್ ಅ ಬ್ಯೂಟಿ. ಅವರ ಜಾತಕದಲ್ಲೂ ಈ 7-5 ಪ್ರಭಾವ ಇತ್ತು, ನೀವು ನಂಬಲ್ಲ. ಮ್ಯಾಜಿಕಲ್ ಮೂಮೆಂಟ್. ಯಾಕಂದ್ರೆ ಆ ಕೇತು ಜೊತೆಗೆ ಬುಧ ಸೇರಿಬಿಟ್ರೆ ಅದೊಂದು ತೀಕ್ಷ್ಣಕರವಾಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಬುದ್ಧಿ. ಅದು ಆ ಬುದ್ಧಿಯನ್ನ ಸರಿಯಾಗಿ ಬಳಸಿಕೊಂಡರೆ ಅದು ಕೊಡತಕ್ಕಂಥ ಶಕ್ತಿ ಸಾಮರ್ಥ್ಯ ಬೇರೆ. ವೈದಿಕತೆಯ ಪರಾಕಾಷ್ಠತೆ. ಒಂದು ಇಂಜಿನಿಯರ್ ಆಗಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿ, ಬಿಸ್ನೆಸ್ ಮ್ಯಾಗ್ನೆಟ್ ಆಗಿ, ಅದೊಂದು ತುಂಬಾ ಅದ್ಭುತ ಕಾಂಬಿನೇಷನ್. ಬಟ್ ಸರಿಯಾಗಿ ಬಳಸ್ಕೋಬೇಕು. ಇಲ್ಲ ಅಂದ್ರೆ ಹಂಟ್ಸ್ ಯು ಡೌನ್ ಅಂತ ಹೇಳ್ತಾರೆ 75. ಯಾಕಂದ್ರೆ 5 ಬಂದು ಬುಧನ ಸಾಂಗತ್ಯ. ಬುಧನಿಗೂ ಕೇತುಗೂ ಅಲ್ಲೊಂದು ಎಳೆದಾಟ ಉಂಟು. ಸೇರ್ಬಿಟ್ರೆ ವಿಪರೀತ ಮನುಷ್ಯ ನೋಡೋಕೆ ಹೊರಗಡೆ ಒಳಗಡೆ ಆಗ್ಬಿಡ್ತಾನೆ. ಇಲ್ಲ ಅಂದ್ರೆ ಅಲ್ಲಿ ನಡೆದಿದ್ದದೆ. ನೀವು ನೋಡಿ, VC ರಾಯ್ ಅವರ ಗಾಡಿಗಳ ನಂಬರು 75. ನೀವು ಕೂಡಿ ನೋಡಿ 3 ಬರುತ್ತೆ. ಅವರಿಗೆ ಗೊತ್ತಿಲ್ಲದೆ ದಾನ ಧರ್ಮ ಇನ್ನೊಂದು ತುಂಬ ಮಾಡಿದ್ದಾರೆ. ಇಲ್ಲ ಅನ್ನತಕ್ಕಂಥದ್ದೇನು ಅಲ್ಲ, ಮಾಡಿದ್ದಾರೆ. ಆದರೆ ವ್ಯವಹಾರಕ್ಕೆ ನಿಂತರೆ ವಿಪರೀತ ವ್ಯವಹಾರ ನಿಷ್ಠರೆ, ಕ್ಯಾಲ್ಕುಲೇಷನ್ಸ್ ಬೇರೆ ನಡೆದಿದೆ ಅಲ್ಲಿ. ತಮಾಷೆ ಏನು ಗೊತ್ತಾ? ಅವರ ಅಪ್ಪನ ಸಂಖ್ಯೆಯಲ್ಲಿ, ಅವರ ಅಣ್ಣನ ಸಂಖ್ಯೆಯಲ್ಲಿ, ಅವರ ಮಗಳ ಸಂಖ್ಯೆಯಲ್ಲೂ ಕೂಡ 3 ಬರುತ್ತೆ. ಇನ್ನೂ ಬಿಡಿ, ಅವ್ರ ಹತ್ರ ದುಬೈಲಿ ಒಂದು ಗಾಡಿ ನಂಬರ್ ತಗೋತಾರೆ, ನಂಬರ್ 3 ಕನೆಕ್ಟ್ ಆಗುತ್ತೆ ಅಗೇನ್. ಆ 3 ಜ್ಞಾನಕಾರಕ. 7, 5 ಇವರಿಬ್ಬರ ಮಧ್ಯದಲ್ಲಿ ನಿಲ್ಲತಕ್ಕಂಥ ಒಂದು ಶಕ್ತಿ. 7, 5 ಕೂಡ್ ನೋಡಿ ನೀವು 12 ಬರುತ್ತೆ. ಮತ್ತೆ 12 ಕೂಡ್ ನೋಡಿ ನೀವು 3 ಬರುತ್ತೆ. ತಮಾಷೆ ಗೊತ್ತಾ? ವಿಧಿಯ ಶಾಸನ, ಕರ್ಮದ ಶಾಸನ, ಹೌ ಇಟ್ ಟೇಕ್ಸ್ ಕಂಟ್ರೋಲ್. ಅದಕ್ಕೆ ಹೇಳ್ತಿರ್ತೇನೆ, ನಾವು ನಮ್ಮ ಕಂಟ್ರೋಲ್ ಅಲ್ಲಿ ಯಾವುದೂ ಇಲ್ಲ ಮಕ್ಕಳೇ, ನೆನಪಿಟ್ಕೊಳ್ಳಿ. ಅದಕ್ಕೆ ಧರ್ಮ ಒಂದೇ, ದೇವರೊಂದೇ, ಪ್ರಾರ್ಥನೆ ಒಂದೇ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ.
ನಾವು ಅನ್ಕೋತೀವಿ ನನ್ನ ಆಲೋಚನೆಯಿಂದ ಆಯ್ತು. ಉಪ್ಪು ತಿಂದವ್ ನೀರು ಕುಡಿಬೇಕು, ತಿನ್ಸುತ್ತೆ ಆಮೇಲೆ ಕುಡಿಸುತ್ತೆ, ಏನೋ ಒಂದು ಮಾಡಿಬಿಡ್ತೇವೆ. ಬೇಕಿತ್ತ ಕಣೋ ನನಗೆ ನರಕ, ಸಾವು ಬಂದ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ. ನನ್ನ ಗುರುಗಳು ತುಂಬಾ ತಿಳಿದವರು, ತುಂಬಾ ಆತ್ಮೀಯರು. ಅಲ್ಲೊಂದು ಅವರ ಜೀವನದಲ್ಲಿ ಒಂದು ದೊಡ್ಡ ಒಂದು ಅಂತರ್ಮುಖಿ ಹೋರಾಟದ ಒಂದು ಪ್ರಸಂಗ ಆಗೋಯ್ತು. ಅವರು ಸಿಕ್ಕಾಗೆಲ್ಲ ನನಗೆ ಹೇಳೋದು, ಸಾವು ಬರಬಾರ್ದೇನೋ ನನಗೆ ಅಂತ. ಎಲ್ಲ ಚೆನ್ನಾಗಿದೆ, ಆ ಹೆಸರು, ಆ ಗತ್ತು, ಆ ಗೌರವ, ಆದರೆ ಅವರನ್ನ ಕುಕ್ಕಿ 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 ತಿಂದಂತ ವ್ಯಕ್ತಿಗಳನ್ನ ನೆನೆಸ್ಕೊಂಡು ಬರೀ ದುಡ್ಡೇ ಕಾಣೋ, ಈ ಲೋಕ ಹೆಸರಿನಿಂದೆ ಕೊಡು ಅಂತ ಹೆಸರು ಪಡೆದಿದ್ದಾರೆ. ದುಡ್ಡು ಇದೆ, ಇಲ್ಲ ಅಂತಲ್ಲ. ಜಸ್ಟ್ ಪೋಕಿಂಗ್, ಸರ್ಪದ ತರ. ದೇ ಹ್ಯಾವ್ ಬೀನ್ ಯೂಸ್ಡ್ ಹಿಮ್. ಆ ಮನುಷ್ಯನ್ಗೆ ಅದು ಗೊತ್ತೇ ಆಗ್ಲಿಲ್ಲ, ಅದು ಗೊತ್ತಿಲ್ಲ. ವಿವೇಚನೆ ಇಲ್ಲದ ಬದುಕು ಅಂತ ಹೇಳ್ತವೆ. ಇರ್ಲಿ ಬಿಡಿ ಗುರುಗಳೇ, ಇದು ಕೊಡ್ಬೇಕಿತ್ತು, ಈ ತರ ಹೋಗ್ಬೇಕಿತ್ತು, ಒಳ್ಳೇದಕ್ಕೆ ಆಗಿದೆ ಬಿಡಿ ಗುರುಗಳೇ ಅಂತ. ಏನೋ ಇದು ಅಂತ ಅವ್ರು ಹೇಳ್ತಿದ್ದು. ಯಾವಾಗ ಸಾವು ಬರುತ್ತೆ, ಒಂದೊಂದು ಸಮಯ ಅವ್ರ ಜೊತೆಲಿ ಕೂತ್ಕೊಂಡ್ರೆ ನನಗೆ ಸಾವಿನ ಬಗ್ಗೆ ಆಲೋಚನೆ ಬಂದ್ಬಿಡುತ್ತೆ. ಸಾಕು ಭಗವಂತ, ಇನ್ನೇನಿದೆ, ಬರೀ ಎದ್ದೋಳು, ಸ್ನಾನ, ಧ್ಯಾನ, ಪೂಜೆ, ಅಲ್ಲೊಂದು ಪ್ರಾಣಾಯಾಮ, ಅಲ್ಲೊಂದು ವಾಕಿಂಗು, ಒಂದು ತಿಂಡಿ, ನಂತರ ನನ್ನ ಕೆಲಸ ಕಾರ್ಯಗಳು, ಈಗೇನು ಸಂಜೆ ಬಾ, ಅಲ್ಲೊಂದು ಧ್ಯಾನ, ಒಂದು ಪುಟ್ಟದಾಗಿ ಪ್ರಸಾದ, ಡನ್. ಏನಾದ್ರೂ ಇದೆಯಾ? ಇಷ್ಟಕ್ಕೇನ ಬಂದಿದ್ದು? ನೀವು ಯಾರನ್ನಾದ್ರೂ ನೋಡಿ ಅಷ್ಟೇ ಮಾಡ್ತಿರೋದು. ಅವ್ನು ಕೋಟಿ ಸಂಪಾದನೆ ಮಾಡ್ತಿರ್ಬೋದು ಅಷ್ಟೇ, ಇವನು 10 ರೂಪಾಯಿ ಸಂಪಾದನೆ ಮಾಡ್ತಿರ್ಬೋದು, 1000 ಅಷ್ಟೇ, ಬೇರೆ ಏನು ವ್ಯತ್ಯಾಸ ಇಲ್ಲ. ಇವನು ದೊಡ್ಡ ಮನುಷ್ಯದಲ್ಲಿ ಮಲಗಿದಾನೆ, ಇವನು ಬಂಗಾರ ತಟ್ಟೆಲ್ಲಿ ತಿಂತಿದ್ದಾನೆ, ಇವನು ಸ್ಟೀಲ್ ತಟ್ಟೆಲ್ಲಿ ತಿಂತಿದ್ದಾನೆ, ಇವನು ಚಾಪೆ ಮೇಲೆ ಮಲಗಿದಾನೆ, ಡಸಂಟ್ ಮೇಕ್ಸ್ ಅ ಡಿಫ್ರೆನ್ಸ್. ಆ ನಿದ್ದೆ ಇರ್ಬೋದು, ಊಟ ಇರ್ಬೋದು, ಅದೇ ಅಷ್ಟೇ. ಏನು ಇವನ್ ಬಂದು ಒಂದು 50 ರೂಪಾಯಿ ಅನ್ನ ಸಾಂಬಾರ್ ತಿಂದಿದ್ರೆ ಅವನೊಂದು 500 ರೂಪಾಯಿ ಪಲಾವ್ ತಿಂದಿರ್ಬೋದು, ಇಲ್ಲ 5,000 ರೂಪಾಯಿ ಕಾಸ್ಟ್ಲಿ ಊಟ ತಿಂದಿರ್ಬೋದು 5 ಸ್ಟಾರ್ ಹೋಟ್ಲಲ್ಲಿ. ಬೇರೆ ಇನ್ನೇನಾದರೂ ಎಕ್ಸ್ಟ್ರಾ ನಾವು ಮಾಡ್ಲಿಕ್ಕೆ ಆಗಿದೆಯಾ? ಯೋಚನೆ ಮಾಡಿ ನೋಡಿ. ಖಂಡಿತ ಇಲ್ಲ. ಕುಳಿತು ಯೋಚನೆ ಮಾಡಿ ನೋಡಿ. ಆಡಿದ್ವಿ, ಬೆಳೆದ್ವಿ, ವಯಸ್ಸಿಗೆ ತಕ್ಕಂತೆ ಒಂದು ಮದುವೆ ಆದ್ವಿ, ದೆನ್ ವಾಟ್ ಈಸ್ ನಾವು ಬಂದಿರೋದು ಏನು, ಏನ್ ಮಾಡ್ತಿದ್ವಿ, ಏನೂ ಒಂದು ಅನಂತತೆ ಇಲ್ಲ, ಅರ್ಥವೇ ಆಗ್ತಿಲ್ಲ ಅನ್ನತಕ್ಕಂಥ ಭಾವ ಅನ್ಸ್ಬಿಡುತ್ತೆ. ನನ್ನ ಗುರುಗಳ ಜೊತೆಲಿ ಕುಳಿತುಕೋಬಿಟ್ರೆ ಏನು ಮಾಡ್ತಿದ್ದೀವಿ ಅನ್ನಿಸ್ತಕ್ಕಂಥದ್ದು, ಯಾವುದು ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ ಅನ್ನತಕ್ಕಂಥದ್ದು. ಇದೇ ಸತ್ಯ ನೋಡಿ. ಇವರ ಸಂಖ್ಯೆಗಳು, ಅವ್ರು ದುಬೈಲ್ ತಗೊಂಡಂತ ಕಾರಿನ ಸಂಖ್ಯೆ 3. ತಮಾಷೆ ಗೊತ್ತಾ, ಅವರು ತೀರ್ಕೊಂಡ ದಿನವು ಜನವರಿ 30. ಅದೊಂದು ಕನೆಕ್ಷನ್. ಅದು ಬಿಡಿ, BC ರಾಯ್ 3 ಅಕ್ಷರಗಳು, VCR. ಅಲ್ಲೂ ಕೂಡ ಅವ್ರು ತೀರಿಕೊಂಡಾಗಲೂ ಕೂಡ 3 ಗಂಟೆ 3:10 ಅಷ್ಟು ಒಳಗಡೆನೆ ತೀರಿಕೊಂಡರು. ಅಷ್ಟೇ ನಾವು ಹೇಳೋದು. ಈ ದೇಹಕ್ಕೆ ಮುಕ್ತಿ ಸಿಕ್ತು. ಪಾಪ ಅವರನ್ನು ನಂಬ್ಕೊಂಡಿರೋ ಪರಿವಾರ ಎಲ್ಲರೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಖಂಡಿತ ಅವ್ರ ಪರಿವಾರದವ್ರಿಗೆ ನೋವಾಗಿರುತ್ತೆ, ಸತ್ಯ ಅದೇ. ನೀವು ಹೇಳ್ತೀರಿ ಆಕ್ಸಿಡೆಂಟಲ್ ಡೆತ್, ಅನ್ಯಾಚುರಲ್ ಡೆತ್, ನ್ಯಾಚುರಲ್ ಡೆತ್, ಸೂಸೈಡಲ್ ಡೆತ್, ಸಮ್ ಅನ್ಹೆಲ್ತಿ ಇಶ್ಯೂ ಡೆತ್, ಅದೆಲ್ಲ ಅಲ್ಲ. ಇಟ್ ಈಸ್ ಕನೆಕ್ಟೆಡ್, ಎವ್ರಿಥಿಂಗ್ ಈಸ್ ಕನೆಕ್ಟೆಡ್. ನೋಡಿ, ಕಾಕತಾಳೀಯ ಅಂತ ಹೇಳ್ತೀರಾ, ಡೆಸ್ಟಿನಿ is already decided. You have been destined, you have been hunted, you have been chosen. ಆ ದುಡ್ಡು ಇರ್ಬೋದು, ನಾನ್ ಕೊಟ್ಟಿದ್ದು ಕಾಣೋ, ಹೆಸರು ನಾನ್ ಕೊಟ್ಟಿದ್ದು ಕಾಣೋ, ಈ ಒಂದು ದುರಾದೃಷ್ಟ ನಾನೇ ಕೊಟ್ಟಿದ್ದು, ಹೆಸರು ಕೆಡಿಸಿದ್ದು ನಾನೇ. ತುಂಬಾ ಎತ್ತರಕ್ಕೆ ಹೋಗಿರ್ತಕ್ಕಂಥವ್ರು ಕೆಟ್ಟಿರ್ತಕ್ಕಂಥದ್ದನ್ನು ತುಂಬಾ ನೋಡಿದ್ದೇವೆ, ನೋಡ್ತಲೇ ಇರ್ತೇವೆ. ಇನ್ನು ಸಿಕ್ಕಾಬಟ್ಟೆ ಈ ತರದ ವಿಚಿತ್ರವಾದಂಥ ಕಾಂಬಿನೇಷನ್ಗಳು ನಡೀತಕ್ಕಂಥದ್ದಾಗುತ್ತೆ. ಬಿಕಾಸ್ ಈಗ ಒಂದು ಗ್ರಹಣ ನಡೆಯುತ್ತೆ ಹೋಳಿ ಸಂದರ್ಭದಲ್ಲೇ. ಖಂಡಿತ ತುಂಬಾ ಹುಷಾರಾಗಿರಿ ಅಂತ ಹೇಳ್ತಾ, ಅರ್ಥ ಆಯ್ತು ಪ್ರಕೃತಿಯ ಶಕ್ತಿ ಅಂತ ಅನ್ಕೋತೇನೆ. ಸೊ ಪ್ರಕೃತಿಗೆ ಎದುರಾಗಿ ಹೋಗ್ಬೇಡಿ. ಆದಷ್ಟು ಇದ್ದಷ್ಟು ದಿನ ಒಂದು ಒಳ್ಳೇದ್ ಮಾತಾಡಿ, ಒಂದೊಬ್ಬರಿಗೆ ಒಂದು ಪುಟ್ಟು ರೊಟ್ಟಿ ಆದ್ರೂ ಕೊಟ್ಬಿಡಿ. ಒಳ್ಳೇದ್ ಮಾಡೋಗಿ ಯೋಚನೆ ಮಾಡಬೇಡಿ. ಎಷ್ಟು ಕೊಡಬೇಕು, ಏನ್ ಮಾಡಬೇಕು, ಎತ್ ಮಾಡ್ಬೇಕು. ನಿಮ್ಮ ಅಣ್ಣನೋ, ನಿಮ್ಮ ತಮ್ಮನೋ, ನಿಮ್ಮ ಅಕ್ಕನೋ, ನಿಮ್ಮ ತಂಗಿಯೋ, ನಿಮ್ಮ ವರ್ಕರೋ, ಏನೋ ಒಂದು 100 ರೂಪಾಯಿ ಹಿಂಗ್ ಕೊಟ್ಟಿದ್ರಿ ಸಾಕು. ಮನ್ಸಿಗೆ ಅನ್ನಿಸ್ತಾವನೇನೋ, ತಗೊಳಪ್ಪ ಒಂದು ಆಟೋಗೆ ಹೋಗಿ ಬರ್ಲಿಕ್ಕೆ, ತಗೊಳಪ್ಪ ಒಂದು ತಿಂಡಿಗೆ, ಒಂದು ಕಾಫಿಗೆ. ರಾಮ ನೋಡಿಕೊಳ್ಳುತ್ತಿದ್ದಾನೆ, ಇಷ್ಟನ್ನೇ ಹೇಳ್ತಾನೆ. ನಿತ್ಯ ಒಂದು ಒಳ್ಳೇದನ್ನ ಮಾಡಿ.
ನಿತ್ಯ ಹೇಗಾದ್ರೂ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ, ಭಗವಂತ ನನ್ನ ಭೂಮಿಗೆ ಕಳಿಸಿಯ 84 ಲಕ್ಷ ಯೋನಿಗಳನ್ನ ಭೇದಿಸ್ಕೊಂಡು ದಾಟಿ ಹುಟ್ಟಿ ಸತ್ತು ಮತ್ತೆ ಮನುಷ್ಯ ಕಾಯುವಾಗಿ ಮಾಡಿದ್ದಿ ಸ್ವಾಮಿ. ನಾನು ಇಷ್ಟಕ್ಕೇನಾ ಬರೀ ಮದುವೆ, ಮನೆ, ಹೆಂಡತಿ, ಮಗು, ಗಂಡ, ದುಡಿ ಇದಲ್ಲ, ಇದಕ್ಕೆ ಮೀರಿದ ಇನ್ನೊಂದಿದೆ ಕಾಪಾಡ್ಲಿಕ್ಕೆ, ಸಹಾಯ ಮಾಡ್ಲಿಕ್ಕೆ. ಅಂಥದ್ದೊಂದು ಶಕ್ತಿ ಕೊಡು. ನನ್ನ ಕೈ ಸದಾ ಸದಾ ಭೂಮಿಯನ್ನು ನೋಡತಕ್ಕಂಥ ಶಕ್ತಿ ಕೊಡು, ಆಕಾಶವನ್ನಲ್ಲ ಭೂಮಿಯನ್ನ ಅನ್ನತಕ್ಕಂಥದ್ದನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಾರದ ಗ್ರಹಗಳ ಸ್ಥಿತಿ ಹಾಗೂ ಪಂಚಾಂಗ ಫಲ ನೋಡೋಣ. 8ನೇ ತಾರೀಕು ಫೆಬ್ರವರಿ 2026 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಕೃಷ್ಣ ಪಕ್ಷದ ಸಪ್ತಮಿ ತಿಥಿ, ಸ್ವಾತಿ ನಕ್ಷತ್ರ, ಗಂಡಯೋಗ, ಭದ್ರಂಕರ್ಣ. ಇವತ್ತಿನ ಪಂಚಾಂಗ ಫಲ. ಮುಖ್ಯವಾಗಿ ಗ್ರಹಗಳ ಸ್ಥಿತಿ ನೋಡೋಣ. ಗುರು ಮಿಥುನದಲ್ಲಿದ್ದಾನೆ, ಬ್ಯೂಟಿಫುಲಿ ಕುಂಭರಾಶಿಯನ್ನ ನೋಡ್ತಿದ್ದಾನೆ. ಕುಂಭರಾಶಿ ಹಾಗೂ ತುಲಾರಾಶಿಯನ್ನ ನೋಡ್ತಿದ್ದಾನೆ. ಕುಂಭರಾಶಿಯಲ್ಲಿ ಯಾರಿದ್ದಾರೆ? ರಾಹು ಎಡವಟ್ಟು ಮನುಷ್ಯ, ಬುಧ ಅತಿವೇಗ, ಶುಕ್ರ ಲಕ್ಷ್ಮೀಕಾರಕ. ಗುರುವಿನ ದೃಷ್ಟಿ ತುಂಬಾ ಉಸಿರಾಡಿಸ್ತಕ್ಕಂಥದ್ದಾಗುತ್ತೆ. ಕೇತು ಸಿಂಹರಾಶಿಯಲ್ಲಿದ್ದಾನೆ. ಸೂರ್ಯ ಕುಜ, ದೊರೆಗಳಿಗೆ ಸಂಕಷ್ಟ, ದೊರೆಗಳಿಗೆ ಅವಮಾನ, ಅಧಿಕಾರಿಗಳಿಗೆ ಅವಮಾನ, ಅಧಿಕಾರಿ ಮಟ್ಟದಲ್ಲಿರತಕ್ಕಂಥವರಿಗೆ, ದೊರೆ ಮಟ್ಟದ ವ್ಯಕ್ತಿಗಳಿಗೆ ಒಂದು ರೀತಿ ಪ್ರೆಷರ್, ಒಂದು ರೀತಿ ಉನ್ಮಾದ ಸ್ಥಿತಿ. ರಾಹು ಪಕ್ಕದಲ್ಲಿ ಕುಜ, ರಾಹುವಿನ ಜೊತೆಲಿ ಬುಧ, ರಾಹುವಿನ ಪಕ್ಕದಲ್ಲಿ ಶನಿ ಇದ್ರೆ ನಾವೇನ್ ಹೇಳ್ತೇವೆ ಅಂದ್ರೆ ಕುಜನನ್ನ ಬೆಂಕಿ ಅಂತ ಹೇಳ್ತೇವೆ, ರಾಹುವನ್ನ ಗ್ಯಾಸ್ ಅಂತ ಹೇಳ್ತೇವೆ, ಶನಿಯನ್ನ ಪೆಟ್ರೋಲ್ ಅಂತ ಹೇಳ್ತೇವೆ. ಇವ್ರು ಪಕ್ಕದಲ್ಲಿದ್ದಾಗ ಅಲ್ಲಿ ಯೋಚನೆ ಮಾಡಿ ನೋಡಿ, ಒಂದು ಪೆಟ್ರೋಲು, ಗ್ಯಾಸು, ಬೆಂಕಿ ಬ್ಲಾಸ್ಟ್ ಆಗತಕ್ಕಂಥ ಭಾವ. ಅದಕ್ಕೆ ಈ ಒಂದು ತೊಳಲಾಟಗಳು. ಅದರಲ್ಲೂ ಕೂಡ ನೋಡಿ ಅಲ್ಲಿ ಬಂದು ಶುಕ್ರ ಹಾಗೂ ಬುಧ ಕುಂಭದಲ್ಲಿ ಬಂದು ಸೇರಿರ್ತಕ್ಕಂಥದ್ದು. ಬಂಗಾರ ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ದುಡುಕಬೇಡಿ. ಏನ್ ಇಟ್ಕೊಂಡಿದಿರೋ ಇಟ್ಕೊಳ್ಳಿ. ಬೆಳ್ಳಿ ಸುದ್ದಿಗಂತೂ ಹೋಗ್ಲೇಬೇಡಿ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತಾನೆ. ಬೆಳ್ಳಿ ಮಾತ್ರ ತುಂಬಾ ಹುಷಾರಾಗಿದೆ. ಮಾರ್ಕೆಟ್ ಅಲ್ಲಿ ಇಷ್ಟು ಓಡ್ತಿದೆ, ಅಷ್ಟು ಓಡ್ತಿದೆ. ನೀವು ತಗೊಂಡೋಗಿ ಮಾರ್ತೀನಿ ಅಂತ ಹೇಳಿದ್ರು ಕೂಡ ನಿಮಗೆ 70 ರೂಪಾಯಿ ಬರಲ್ಲ, 100 ರೂಪಾಯಿ ಬೆಳ್ಳಿಗೆ. ನೆನ್ಪಿಟ್ಕೊಳ್ಳಿ. ಮುಖ್ಯವಾಗಿ ಆಭರಣಗಳನ್ನ ತಗೋಬೇಡಿ ಅಂತಲೇ ಹೇಳಿದ್ದಾನೆ. ವೆರಿ ಕೇರ್ಫುಲ್. ತುಂಬಾ ವಿಶೇಷ ಸುದ್ದಿ ಒಂದನ್ನ ಕೇಳಿದ್ದೇವೆ. ಅಲ್ಲಿ ನೋಡಿ, ಶುಕ್ರ ಬುಧ ರಾಹು ಗುರುವಿನ ದೃಷ್ಟಿಯಲ್ಲಿರುವುದರಿಂದ ಅಂತಾರಾಷ್ಟ್ರೀಯವಾಗಿ ನಮಗೆ ಅಮೆರಿಕ 18% ಟ್ಯಾಕ್ಸ್ ಹಾಕೊಂಡಿದ್ದಾನೆ. ಬಟ್ಟೆ, ಗಾರ್ಮೆಂಟ್ಸು, ಎಕ್ಸ್ಪೋರ್ಟು. ರಾಹುವನ್ನ ಎಕ್ಸ್ಪೋರ್ಟ್ ಅಂತ ಬುಧನ್ ಜೊತೆ ಬೇರೆ ಸೇರಿದ್ದಾನೆ. ಸೊ ಎಕ್ಸ್ಪೋರ್ಟ್ ಮಾಡತಕ್ಕಂಥ ವಸ್ತುಗಳಿಗೆ ಒಂದು ದೊಡ್ಡದಾದಂಥ ಒಂದು ಬದಲಾವಣೆ, ಲಾಭಕಾರಕ. ಅಗೇನ್ ಇಟ್ ಇಸ್ ಓಪನ್ಡ್ ಅಪ್. ತಗೊಬಂದು 50% ಟ್ಯಾಕ್ಸ್ ಇಟ್ಬಿಟ್ಟಿದ್ದ. ಜವಳಿ ಉದ್ಯಮ, ಮುತ್ತು, ರತ್ನ, ಬಟ್ಟೆಗಳು, ಕಸೂತಿ ಕೆಲಸಗಳು, ಡಿಸೈನಿಂಗು, ಸ್ಪೈಸಸ್ಸು, ಮದ್ದುಗಳು, ಆಯುರ್ವೇದ ಉತ್ಪನ್ನಗಳು, ಇವುಗಳು ಎಲ್ಲದಕ್ಕೂ ಒಂದು ಅದ್ಭುತವಾದಂಥ ಮತ್ತೆ ಒಂದು ಚಿಗುರತಕ್ಕಂಥ ಒಂದು ಪ್ರಭಾವವನ್ನ ಮಾಡಿಟ್ಟಿದೆ. ಒಂದು ಸಣ್ಣದಾಗಿ ಶೇರ್ ಮಾರ್ಕೆಟ್ ಅಲ್ಲಿ ಕೂಡ ಒಂದು ಉತ್ಸಾಹ ಬಂದಿರತಕ್ಕಂಥದ್ದು. ಹಾಗಂತ ಹೇಳ್ಬಿಟ್ಟು ನಾವು ಹೋಗ್ಬಿಟ್ಟು ಮತ್ತೆ ಪುಣ್ಯಾತ್ಮನಿ ಈ ಬಾರಿ ಟ್ಯಾಕ್ಸ್ ಅಲ್ಲಿ ನೀವು ಸೂಕ್ಷ್ಮವಾಗಿ ಟ್ರೇಡಿಂಗ್ ಮಾಡೋರ್ನ ಕೇಳಿ ನೋಡಿ, ಬಾಯಿ ಬಡ್ಕೋತಿದ್ದಾರೆ. ಶೇರ್ ತಗೊಂಡ್ರು ಟ್ಯಾಕ್ಸು, ಶೇರ್ ಮಾರಿದ್ರು ಟ್ಯಾಕ್ಸು, ಇಂಟ್ರಾಡೇ ಏನೇನೋ ತಂದಿಟ್ಟಿದ್ದಾರೆ. ಆ ತಾಯಿ ಜೀವನ ಕೇಳಿದ್ರೆ ಏನಮ್ಮ ಮಧ್ಯಮ ವರ್ಗಕ್ಕೆ ಏನಿದೆ, ಯಾಕೆ ನಾವು ಕೇಳಬಾರ್ದ ಸ್ವಾಮಿ? ನಾವು ಕೇಳಬಾರ್ದ? ನಾವು ಟ್ಯಾಕ್ಸ್ ಕಟ್ಟೇ ಇಲ್ವಾ? ಹಾಲು ತಗೋತೀವಿ ಸ್ವಾಮಿ, ಅದ್ರಲ್ಲಿ ಟ್ಯಾಕ್ಸ್ ತಗೊಂಡೆ ನೀವು. ಪ್ರತಿಯೊಂದು ಟ್ಯಾಕ್ಸು, ನಮ್ ಗಾಳಿಗೆ ಟ್ಯಾಕ್ಸು, ನಮ್ಮ ಮನೆಗೆ ಟ್ಯಾಕ್ಸು, ಬಾಡಿಗೆಗೆ ಟ್ಯಾಕ್ಸು, ಗಾಡಿಗೆ ಟ್ಯಾಕ್ಸು. ನೀವು ನೋಡಿ ಆ ಕ್ಲಿಪ್ಪಿಂಗು 10 ಬಾರಿ ನೋಡಿದ್ದಾನೆ. ಆ ತಾಯಿ ಜೀವದ ಮುಖದಲ್ಲಿರ್ತಕ್ಕಂಥ ಮೌನ, ಆ ಮೌನದಲ್ಲಿರ್ತಕ್ಕಂಥ ಅನರ್ಥ, ಅಪಾರ್ಥ, ಅಲ್ಲಿಗೆ ನಾವು ಎಷ್ಟು ಹೀನಾಯ ಅಂತ ಯೋಚನೆ ಮಾಡಿ ನೋಡಿ. ಯಾವ್ದನ್ನ ಹಚ್ಚಿದ್ದಾರೆ? ಒಂದು ಗ್ಯಾಸ್ ಆದ್ರೂ ಅಟ್ಲೀಸ್ಟ್ ಒಂದು 200 ರೂಪಾಯಿ. ಬೇರೆ ಏನೇನಕ್ಕೂ ಸಿಗರೇಟ್ ಹಚ್ಚಿದಿರಲ್ಲ ಸ್ವಾಮಿ. ಕಡಿಮೆ ಅಂದ್ರೂ ಭಾರತದಲ್ಲಿ ಒಂದು 10 ಕೋಟಿ ಜನ ಸಿಗರೇಟ್ ಸೇರ್ತಾರೆ. 10 ಕೋಟಿ ಜನ ಅಂದ್ರೆ ತಿಂಗಳಿಗೆ 10,000 ಕೋಟಿಯ ಸಿಗರೇಟ್ ವ್ಯಾಪಾರ ಆಗುತ್ತೆ. 1,000 ರೂಪಾಯಿ ಸಿಗರೇಟ್ ಸೇರ್ತಾರೆ. ಅದರ ಮೇಲೆ ಕಡಿಮೆ ಅಂದ್ರೂ 15% ಹತ್ತಿಸ್ಕೂತಿದ್ದಾರೆ.
ಅಲ್ಲಿಗೆ 1500 ಕೋಟಿ ಲಾಭ ಬಂತು. ಸೇಮ್ 1000 ರೂಪಾಯಿ ಅಂದ್ರು, 18,000 ರೂಪಾಯಿ ಕೋಟಿ ಬಂತಲ್ಲ ಸ್ವಾಮಿ. ಬರೀ ಒಂದು ಸಿಗರೇಟ್ ವಿಚಾರ ತಗೊಂಡ್ರೆ ಬ್ಯಾನ್ ಮಾಡಾಕಿ ನೀವು, ನಿಮಗೆ ಆದಾಯ ಬರೋದು ಅದೇ. ಲಿಕ್ಕರು ಕಡಿಮೆ ಅಂದ್ರು 60 ಕೋಟಿ ಜನ ಲಿಕ್ಕರ್ ಸೇವಿಸ್ತಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಹೋದ್ರೆ 100 ಕೋಟಿ ಜನ. ಲಿವರ್ ಅನ್ನೋದು ನಮಗಿರೋದೇ ಇಲ್ಲ. 100 ಕೋಟಿ ಜನ. ನಮ್ಮದು ಅಮೇರಿಕಕ್ಕೆ ಮೀರಿದ್ ಬರುತ್ತೆ. ಅಮೇರಿಕದವರು ತಿಂಗಳಿಗೆ ಒಂದು 4 ರಿಂದ 5 ಲೀಟರ್ ಕುಡಿತಾರೆ. ತಿಂಗಳಿಗೆ 4 ರಿಂದ 5 ಲೀಟರ್ ಮಿನಿಮಮ್ ಕುಡಿತಾರೆ. ಆ ಸ್ಟೇಜ್ಗೆ ಬಂದ್ಬಿಡ್ತವೆ. ಲೆಕ್ಕ ಹಾಕೊಳ್ಳಿ, ಆಗ ದೇಶದ ಆರ್ಥಿಕತೆಯ ಬೆನ್ನೆಲುಬಿಗೆ ಈ ಕುಡುಕರು ಕೊಡತಕ್ಕಂಥ ಒಂದು ಟ್ಯಾಕ್ಸ್ ನ ಪರಿಮಾಣ ಅನ್ನತಕ್ಕಂಥದ್ದು. ಸೊ ಏನಾದ್ರೂ ಒಂದು ಬೇಸಿಕ್ ಥಿಂಗ್ಸ್ ಅನ್ನ ಒಂದು ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಮಾಡಬೇಕು ಮನುಷ್ಯನ ಬದುಕಿಸ್ಲಿಕ್ಕೆ. ಅವನ ತಲಾ ಆದಾಯ ಹೆಚ್ಚಿಸ್ಲಿಕ್ಕೆ ಏನ್ ಮಾಡಬಹುದು ಅಂತ ಏನಾದ್ರೂ ಸ್ಟಾರ್ಟ್ಅಪ್ ಚಾಲೆಂಜ್ 1 ಲಕ್ಷ ಕೋಟಿ ಇಟ್ಟಿದ್ದೇವೆ. ಕಡಿಮೆ ಅಂದರು ಪ್ರತಿ ತಿಂಗಳು ಒಂದು 10,000 ಕೋಟಿ ಖಂಡಿತ ನೀವು ಯಾವುದೇ ಬ್ಯಾಂಕ್ಗೆ ಎಡತಾಕಿ ಅವ್ನು ಕೊಡೋದೇ ಇಲ್ಲ. ನಾವೊಂದು ಸಣ್ಣ ಮೆಸ್ ಇಡ್ತಿದ್ದೇವೆ, ಒಂದು ಹೋಟ್ಲ್ ಇಡ್ತಿದ್ದೇವೆ, ಒಂದು ಕಿರಾಣಿ ಅಂಗಡಿ ಇಡ್ತಿದ್ದೇವೆ. ಒಂದು 5 ಲಕ್ಷ ಲೋನ್ ಕೊಡಪ್ಪ ಅಂತ ನೀವು ಕೇಳಿ ನೋಡಿ, ಅವ್ನು ಕೊಟ್ಬಿಟ್ರೆ ನಾನು ನಿಮ್ಮ ಗುಲಾಮ. ಆ ಅಮ್ಮನೇ ಆನ್ಸರ್ ಕೊಡಬೇಕು. ಹೇಳುತ್ತೆ ಅಷ್ಟೇ, ಅದು ಬರೀ ಕಾಗದ ಪತ್ರದಲ್ಲಿದೆ. ಅದೆಲ್ಲ ತುಂಬಾ ನೋವಾಗ್ತಕ್ಕಂಥದ್ದು. ಸಾಮಾನ್ಯರ ಪರವಾಗಿ ನಾವೇ ನಿಲ್ಬೇಕಷ್ಟೇ, ಹೇಳ್ಬೇಕು ನಡೀತಿರ್ತಕ್ಕಂಥದ್ದು. ಒಬ್ಬ ಆಟೋ ತಗೋತೀನಿ, ಆಟೋ ಓಡಿಸ್ತೀನಿ, ಒಂದು ಟ್ಯಾಕ್ಸಿ ಹಾಕೊಂಡು ಟ್ಯಾಕ್ಸಿ ಬದುಕು ಕಟ್ತೇನೆ, ಅದಕ್ಕೆ ಅಂತ ಒಂದು ಅಗ್ರಿಗೇಟೆಡ್ ಒಂದು ಒಳ್ಳೆ ಅಪ್ಲಿಕೇಶನ್ ತಗೊಂಡ್ಬರೋದು. ಅವ್ನು ಕಡಿಮೆ ಅಂದ್ರೆ 20 ರಿಂದ 30% ತಿಂತಿದ್ದಾನೆ. ಓಲಾ ಅವನು, ಯೂಬರ್ ಅವನು. ಅವನ ಹತ್ರ ಒಂದೇ ಒಂದು ಟ್ಯಾಕ್ಸಿ ಇಲ್ಲ, ಯಾರು ಕೇಳೋರಿಲ್ಲ ಮಕ್ಕಳೇ. ಗೌರ್ಮೆಂಟ್ ಅದಕ್ಕೊಂದು ಆಕ್ಷನ್ ತಗೊಬಂದು ತಮ್ಮದೇ ಆದಂತ ಒಂದು ಆಪ್ ಎಲ್ಲ ತಗೊಂಡ್ಬರ್ಬೋದಲ್ವಾ. ಇವೆಲ್ಲ ಯೋಚನೆ ಮಾಡ್ಬೇಕು. ಸಾಮಾನ್ಯರನ್ನ ಮೇಲಕ್ಕೆ ಎತ್ತಲಿಕ್ಕೆ ಹೇಗೆ ಅಂತ, ಸುಲಿಗೆ ಮಾಡ್ಲಿಕ್ಕೆ ಹೇಗೆ, ದುಡ್ಡು ಹೇಗೆ ಮಾಡೋದು ಅಂತ. ಹೆಚ್ಚು ಕಡಿಮೆ 55 ಲಕ್ಷ ಕೋಟಿ ದುಡ್ಡು ಟ್ಯಾಕ್ಸ್ ಅಲ್ಲಿ ಬರುತ್ತೆ, ಆದಾಯ ಬರುತ್ತೆ. ನಮಗ್ ಸಾಲ ಎಷ್ಟು ಮಾಡಿಟ್ಟಿದಿರಿ, ನಮಗ್ ಬಡ್ಡಿಗಳು ಎಷ್ಟು ಹಾಕ್ತಿದಿರಿ, ನಾವು ಮನುಷ್ಯರ ಬದುಕು ಹೇಗ್ ಬದುಕೋದು ಅನ್ನತಕ್ಕಂಥದ್ದು. ನಗರಗಳಲ್ಲಿ ಬಂದ್ಬಿಟ್ಟ ಅಂದ್ರೆ 20 ಕಿಲೋಮೀಟರ್ ಮೇಲೆ ಹೋಗಲ್ಲ ಸ್ಪೀಡು ಗಾಡಿ, ಅಷ್ಟು ಟ್ರಾಫಿಕ್ ಸಿಸ್ಟಮ್ ಆಗ್ಬಿಟ್ಟಿದೆ. ಒಂದು ಡೆವಲಪ್ಡು ಪ್ಲಾನ್ಡ್ ಬೆಂಗಳೂರು ಪ್ಲಾನ್ಡೇ ಅಲ್ಲ ಅಂತದ್ದಾಗ್ಬಿಟ್ಟಿದೆ. ಆ ಬೂಮ್ ಆಗ್ಬಿಟ್ಟಿದೆ. ಒಂದೊಂದು ಫ್ಲೈಓವರ್ ಬರೋಕ್ 10 ವರ್ಷ ಬೇಕು. ಇಂಥದ್ದೆಲ್ಲ ಇದೆ ಮಕ್ಕಳೇ. ಇರ್ಲಿ, ರಾಜಕೀಯ ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಸಾಮಾನ್ಯ ಮನುಷ್ಯ ಪಡುತ್ತಿರುವ ಬವಣೆಯ ಬಗ್ಗೆ ಹೇಳ್ತಿದ್ದಾನೆ. ಬಾಡಿಗೆಗಳು ಹೆಚ್ಚಾಗ್ತಿದೆ, ಎಲ್ಲ ಹೆಚ್ಚಾಗ್ತಿದೆ. ಅವನ ಸಂಪಾದನೆ ಹೆಚ್ಚಾಗ್ತಿದೆಯಾ? ಗಂಡ ಹೆಂಡತಿ ಇಬ್ರು ಹುಚ್ಚನ ಈ ತರ ದುಡಿತಿದ್ದಾರೆ. ಇವತ್ತಿಬ್ರು ದುಡಿದ್ರು 40,000 ರೂಪಾಯಿ ಸಾಕಾಗಲ್ಲ. ಒಂದೊಂದು ಸ್ಕೂಲ್ ಫೀಸು, ಅದಕ್ಕೇನಾದ್ರೂ ಒಂದು ಮಾಡಿಟ್ಟಿದಾರ ಸಿಸ್ಟಮು. ಫ್ರೀ ಎಜುಕೇಶನ್ ಅಂತ ಮಾಡ್ಬಿಡಿ ಎಲ್ಲಾ ಸ್ಕೂಲ್ಸು. ಒಂದೊಂದು ಸ್ಕೂಲ್ಗೆ 4 ಲಕ್ಷ, 2 ಲಕ್ಷದಿಂದ ಶುರು, 2 ಲಕ್ಷದಿಂದ ಶುರು, 4 ಲಕ್ಷ, 6 ಲಕ್ಷ, 15 ಲಕ್ಷ ವರ್ಷಕ್ಕೆ ಫೀಸ್ ಇರೋ ಸ್ಕೂಲ್ ಅನ್ನ ನಾನು ನೋಡಿದ್ದೇನೆ. ಹೆಸರು ಹೇಳೋಕ್ ಇಷ್ಟ ಇಲ್ಲ, ಯಾಕಂದ್ರೆ ಪ್ರವಚನಕ್ಕೆ ಹೋಗಿದ್ದೇನೆ ಅಲ್ವಾ. ಹೆಸರು ಹೇಳೋಕ್ ಇಷ್ಟ ಇಲ್ಲ, ಅಷ್ಟೇ ಹೇಳ್ತಿಲ್ಲ. 15 ಲಕ್ಷ ಇಂಥದ್ದೆಲ್ಲ ಆಗ್ತಿದೆ ಮಕ್ಕಳೇ. ಸಣ್ಣ ಸಣ್ಣ ಬದಲಾವಣೆ. ಸರ್ಕಾರ ಇಷ್ಟು ಮಕ್ಕಳು ಪ್ರತಿ ವರ್ಷ ಬರ್ತಿದ್ರೆ ಯಾವ ಕೋರ್ಸ್ ಓದಿಸಿದ್ರೆ ಬೆಟರು, ಮುಂದಿನ 10 ವರ್ಷಕ್ಕೆ 20 ವರ್ಷಕ್ಕೆ ಎಂತ ಓದಿಸಿದ್ರೆ ಬೆಟ್ರು. ಇದು ಇಂಜಿನಿಯರಿಂಗ್ಗಳು ಇಲ್ಲ, ಬರೀ ಕಂಪ್ಯೂಟರ್ ಸೈನ್ಸ್ ಇನ್ನಿಲ್ಲ, ವೇಸ್ಟ್ ಅದು. ವೇಸ್ಟ್ ಅದು. ಸುಮ್ಮನೆ ನೀವು ಓದ್ಕೊಂಡಿದ್ದೀನಿ ಅನ್ನತಕ್ಕಂಥದ್ದು ಅಷ್ಟೇ. ಒಂದು BA ಓದಿದ್ದೀನಿ, SSLC ಓದಿದ್ದೀನಿ, BCom ಓದಿದ್ದೀನಿ, BSc ಓದಿದ್ದೀನಿ ಅನ್ನೋ ತರ ಅಷ್ಟೇ. ಇನ್ನು BEಗೆ 78% BE ಓದಿರೋರಿಗೆ ಕೆಲಸ ಆಗ್ತಿಲ್ಲ, ಗೊತ್ತಿದೆಯಾ? ಕೆಲಸ ಇಲ್ಲ. BE ಓದಿರುವವರಿಗೆ ಹೈದರಾಬಾದ್ನಲ್ಲಿ 92% BE ಓದಿರೋರಿಗೆ, BTech ಓದಿರೋರಿಗೆ ಜಾಬ್ ಇಲ್ಲ. ನಂಬ್ತೀರಾ? ಬೆಂಗಳೂರಲ್ಲಿ 78% ಬಂದ್ಬಿಟ್ಟಿದೆ. ಆದ್ರೂ ಓಡೋಗೋದು ಇಂಜಿನಿಯರಿಂಗು ಇನ್ನೊಂದು ಅಂತ ಏನೋ ಮಾಡ್ತಿದ್ದಾರೆ ಮಕ್ಕಳೆಲ್ಲ. ಅದಕ್ಕೊಂದು PR ಕೆಲಸ ಮಾಡಿಟ್ಬಿಟ್ಟಿದ್ದಾರೆ. ಏನು ಬೇಡ, ಒಂದು ಉದಾಹರಣೆ, ಬ್ಲೂಬೆರಿ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಹಣ್ಣನ ಬಗ್ಗೆ ತೋರಿಸ್ತಿದ್ದಾರೆ. 800 ರೂಪಾಯಿ ಅದು kg, 1000 ರೂಪಾಯಿ ಓಡ್ತಿದೆ. ತೋಟದಲ್ಲಿ ರೈತನ ಹತ್ರ ತಗೊಳ್ಳೋದು ಒಂದು 500 ರೂಪಾಯಿ, ಇವ್ರು 1,500 ರೂಪಾಯಿಗೆ ಮಾರ್ತಿದ್ದಾರೆ. ಅದರಲ್ಲಿ ಸಿಗೋ ಪೋಷಕಾಂಶಗಳು ಹಾಗೂ ನಮ್ಮ ಗೋವ್ವ, ನಮ್ಮ ಚೇಪೆಕಾಯಿ ಅಂತೀವಿ ಆಡು ಭಾಷೆಯಲ್ಲಿ, ಗೋವ್ವ ಆಯ್ತಾ. ಚೇಪೆಕಾಯಲ್ಲಿ 300% ಇದೆ ಅಂದ್ರೆ ನಂಬ್ತೀರಾ? ಪೋಷಕಾಂಶಗಳು ಇದ್ರಲ್ಲಿರೋದು ಎಷ್ಟು ಗೊತ್ತಾ? 10%. 300 ಪಟ್ಟಿದೆ. ಅದಕ್ಕೆ ತುಂಬಾ ಚೆನ್ನಾಗಿ PR ಮಾಡ್ತಿದ್ದಾನೆ ಅವನು.
ಪಬ್ಲಿಕ್ ಅಲ್ಲಿ ಇಮೇಜ್ ಕ್ರಿಯೇಟ್ ಮಾಡತಕ್ಕಂಥದ್ದು. ವಾವ್, ಬ್ಲೂಬೆರಿ ತಿಂದ್ರೆ ಬೆಳೆದವನು ಕೋಟೀಶ್ವರ ಆದ್ನೋ ಇಲ್ವೋ, ಮಾರದವನು ಕೋಟೀಶ್ವರ. ಅದೇ ನಮ್ ಗೋವಾ ಬಗ್ಗೆ PR ಮಾಡಿ ನೋಡೋಣ, ಯಾವನು ಮಾಡಲ್ಲ ಅಂತಾನೆ. ನಮ್ಮ ಇಂಡಿಯನ್ ಆಮ್ಲ ಬಗ್ಗೆ ಮಾಡಿ ಅಂತೇಳಿ ಖಂಡಿತ ಮಾಡೋಲ್ಲ. ಅದ್ಯಾವುದು ಆಲಿವ್ ಆಯಿಲ್ ಅಂತಾನೆ, ತಮಾಷೆ ಗೊತ್ತಿದ್ಯಾ? ನೀವು ನಂಬಲ್ಲ. ಆಲಿವ್ ಆಯಿಲ್ ಇಡೀ ಪ್ರಪಂಚದಲ್ಲೇ ಬೆಳೆಸೋದು 10 ಲೀಟ್ರು, ಮಾರ್ತಿರೋದು 300 ಲೀಟ್ರು. ಇದೇನಾದ್ರೂ ನಿಮಗೆ ಅವಗಾಹನೆ ಇದೆಯಾ? ಆಲಿವ್ ಆಯಿಲ್ ಅವ್ರೂರಿಗೆ ಬೇಕು, ನಮ್ಮೂರಿಗಲ್ಲ. ನಮ್ಮೂರಿಗೆ ಶೇಂಗಾ ಎಣ್ಣೆ, ನಮ್ಮೂರಿಗೆ ಎಳ್ಳೆಣ್ಣೆ, ನಮ್ಮೂರಿಗೆ ಸಾಸಿವೆ ಎಣ್ಣೆ, ಇವುಗಳು ಬೇಕಾಗಿರೋದು. ತೆಂಗಿನ ಎಣ್ಣೆ ಕೂಡ ಅಡಿಗೆಗೆ ಹಿಂಗೆ ಬೆಳೆಸ್ಬೇಕು ಅನ್ನತಕ್ಕಂಥದ್ದಿದೆ. ಯಾಕಂದ್ರೆ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆಗುವಂತ ಎಣ್ಣೆಯನ್ನ ನಾವು ಬಳಸಬಾರ್ದು. ಕೊಲೆಸ್ಟ್ರಾಲ್ಗೆ, ಹಾರ್ಟ್ಗೆ, ಕೆಲವೊಂದು ವಿಚಾರಗಳಿಗೆ, ಒಂದು ಇಂಟೆಸ್ಟೈನ್ಗೆಲ್ಲ ಒಂದು ಇದಾಗುತ್ತೆ. ಅದನ್ನ ಮೈಲ್ಡ್ ಆಗಿ ಒಂಚೂರು ಬಳಸ್ಕೋಬಹುದು. ವಿಪರೀತ ಅಂತಕ್ಕಂಥದ್ದೇನು ಅಲ್ಲ. ಇರ್ಲಿ, ತೊಂದರೆ ಏನು ಕೊಟ್ಟಿಲ್ವಲ್ಲ. ಅದು ಇಲ್ಲಿ ಬೆಳಿತಿರೋದೇ 10 ಲೋಟ, 10 ಲೀಟರು, ಮಾರ್ತಿರೋದು 300 ಲೀಟರ್. ಅಂದ್ರೆ ಒಂದು 10 ಮೆಟ್ರಿಕ್ ಟನ್ ಬರ್ತಿದೆ ಎಣ್ಣೆ ಅಂದ್ರೆ ಮಾರ್ತಿರೋದು 300 ಪಟ್ಟು. ಅಲ್ಲಿಗೆ ಮಿಲಾವಟ್ಟೆ ಅಲ್ವಾ ಮಕ್ಕಳೇ? ಇದೆಲ್ಲ ನಡೀತಿದೆ. ನಾವು ಯೋಚನೆ ಮಾಡಬೇಕು ಒಬ್ಬ ಸಾಮಾನ್ಯರಾಗಿ, ಏನ್ ಬೆಳೆಸ್ಬೇಕು ಏನಿಲ್ಲ ಅನ್ನತಕ್ಕಂಥದ್ದು. ಇನ್ನಷ್ಟು ಮಾತಾಡೋಣ. ಈ ಗ್ರಹಗಳ ಸ್ಥಿತಿ ಗತಿ ಸ್ವಲ್ಪ, ಈ ಒಂದು ಯುದ್ಧ ಭೀತಿಯ ಈ ವಾರ ಎಚ್ಚರಿಕೆ, ಅನಾಹುತವೇ, ಬೆಂಕಿ ಉಗುಳುತ್ತೆ ಅನ್ನತಕ್ಕಂಥದ್ದು, ಗ್ರಹಣದ ಪೂರ್ಣ ಛಾಯೆ, ಹೋಳಿ ಹಬ್ಬ, ರಕ್ತದೋಕಳಿ ಆ ಹಬ್ಬ ಆಗತಕ್ಕಂಥದ್ದು. ಬಹುದೊಡ್ಡ ನಾಯಕರುಗಳಿಗೆ ಪ್ರಾಣಕಂಟಕ ಉಂಟು. ಅಷ್ಟಮಿ ಪ್ರಭಾವದಲ್ಲಿ ಹುಟ್ಟಿರೋರು, ಇಲ್ಲ ಅಷ್ಟಮಿ ಪ್ರಭಾವದಲ್ಲಿ ಕುಟುಂಬದಲ್ಲಿ ಅನಾಹುತ ಆಗಿರತಕ್ಕಂಥವರಿಗೆ ತುಂಬಾ ದೊಡ್ಡ ಎಡವಟ್ಟು ಎಳೆದಾಟ ಆಗತಕ್ಕಂಥ ಪ್ರಭಾವ ಉಂಟು. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಮಿಲಿಟರಿ, ಪೊಲೀಸ್ ಇಲಾಖೆ, ಹಾಗಂದ್ರೆ ಸೂರ್ಯ ಕುಜ ಎಲ್ಲಿದ್ದಾನೆ ನೋಡಿ, ಭೂಮಿ ಇಲಾಖೆ, ಸರ್ವೆ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಮೈನಿಂಗ್ ಇಲಾಖೆ, ಲಿಕ್ಕರ್ ಇಲಾಖೆ, ಸ್ಟೀಲ್ ಇಲಾಖೆ, ಇಂಥವುಗಳಲ್ಲಿ ಕೆಲಸ ಕಾರ್ಯ, ಡ್ರೈವರ್ಗಳಾಗಿದ್ದೀರಾ, ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದ್ದೀರಾ, ದೊಡ್ಡ ದೊಡ್ಡ ಟ್ರಕ್ಕುಗಳು, ವಾಹನಗಳು, ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ತೊಡಗಿಸ್ಕೊಂಡಿದ್ದೀರಾ, ತುಂಬಾ ಜಾಗರೂಕತೆಯಿಂದ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ ಈ ವಾರ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವಂತ ಸಣ್ಣ ಪುಟ್ಟ ತಪ್ಪುಗಳು ಗ್ರಹಗಳ ಕ್ರೂರ ದೃಷ್ಟಿಗೆ ಒಳಗಾಗತಕ್ಕಂಥದ್ದಾಗುತ್ತದೆ ಅಂತ ನಾನು ಹೇಳಿದ್ದೆ. ಹಿಂದಿನ ಭಾನುವಾರದ ಸಂಚಿಕೆ ನೋಡಿ. ಹಿಂದಿನ ಭಾನುವಾರದ ಸಂಚಿಕೆಯಲ್ಲಿ ತುಂಬಾ ವಿಶದವಾಗಿ, ತುಂಬಾ ಡೆಪ್ತ್ ಆಗಿ ತಿಳಿಸ್ಕೊಟ್ಟಿದ್ದೆ ನಿಮಗೆ. ಈ ವಾರವೂ ಕೂಡ ನಾವು ಮಾಡುವ ಸಣ್ಣ ಪುಟ್ಟ ದೋಷಗಳು ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಅನ್ನತಕ್ಕಂಥದ್ದು ನೋಡಿ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ, ಪ್ರಸಾದ ಸೇವಿಸ್ತೇವೆ. ಅಕಸ್ಮಾತ್ ಒಂದ್ ಸ್ವಲ್ಪ ಪ್ರಸಾದ ಕೆಳಗಡೆ ಬಿದ್ದಿದ ತಕ್ಷಣ ಅಯ್ಯೋ ಪ್ರಸಾದ ಅಂತ ಎತ್ತಿ
ಹಿಂಗೆ ಶುದ್ಧಿ ಮಾಡ್ಕೊಂಡು ಕಣ್ಣಿಗೆ ಹೊತ್ಕೊಂಡು ಶ್ರೀರಾಮ ಅಂತ ಪ್ರಸಾದ ಸೇವಿಸ್ತೇವೆ, ರೈಟ್? ಆದರೆ ನಾವು ಮನೆಯಲ್ಲಿ ಊಟ ಮಾಡುವಾಗ ಹೊರಗಡೆ ಹೋಟ್ಲ್ಗೆ ಹೋದ್ವಿ, ಇಲ್ಲೆಲ್ಲ ಫಂಕ್ಷನ್ಗೆ ಹೋದ್ವಿ, ಮನೆಯಲ್ಲೇ ತಟ್ಟೆಯಲ್ಲಿ ಊಟವನ್ನು ಬಿಡತಕ್ಕಂಥವನಿಗೆ ಚಂದ್ರದೋಷವಾಗುತ್ತದೆ, ನೆನಪಿಟ್ಟುಕೊಳ್ಳಿ. ರಾಹು ಕ್ರೂರತ್ವ ಬೀರ್ಬಿಡ್ತಾನೆ. 100% ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಮಸ್ಯೆ ಆಗುತ್ತೆ. ನಿಮ್ಮ ಮಾನಸಿಕ ಸಮಸ್ಯೆಗಳು ಸ್ವಲ್ಪಕ್ಕೂ ಕೂಡ ನೀವು ಟ್ರಿಗರ್ ಆಗತಕ್ಕಂಥದ್ದಾಗುತ್ತೆ. ಅಧಿಕವಾಗಿ ತಿನ್ನಬಾರದು, ಅಧಿಕವಾಗಿ ಊಟ ಹಾಕೊಳ್ಳೇಬಾರದು. ತಟ್ಟೆಯಲ್ಲಿ ಅಧಿಕವಾಗಿ ಬಿಡುವಂಥದ್ದಾಗಬಾರದು, ಚೆಲ್ಲುವಂಥದ್ದಾಗಬಾರದು. ರಾಹುವಿನ ಕ್ರೂರ ದೃಷ್ಟಿ ಆಗತಕ್ಕಂಥದ್ದಾಗುತ್ತೆ ಚಂದ್ರನ ಮೇಲೆ. ನಿಮ್ಮ ತಾಯಿಗೆ ನೋವು ಬರುತ್ತೆ, ಇಲ್ಲ ತಾಯಿ ಜೊತೆ ಪದೇ ಪದೇ ಜಗಳ ಆಗ್ತಿದೆ, ತಾಯಿ ಅಸ್ವಸ್ಥ ಆಗ್ತಿದ್ದಾಳೆ ಅನ್ನತಕ್ಕಂಥದ್ದಾದ್ರೆ ಸೂಕ್ಷ್ಮವಾಗಿ ಗಮನಿಸಿ. ನೀವು ಊಟಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ದೀರಿ, ಮರ್ಯಾದೆ ಕೊಡ್ತಿದ್ದೀರಿ, ಊಟ ಚೆಲ್ತಿದ್ದೀರಾ, ಊಟನ ಎತ್ತಿ ಬಿಸಾಕ್ತಿದ್ದೀರಾ, ಊಟದ ಮೇಲೆ ಮರ್ಯಾದೆ ಇಲ್ಲದೆ ಆಡಿಸ್ತಿದ್ದೀರಾ, ಹಿಂಗೆ ಕುತ್ಕೊಂಡು ಕೆಲವ್ರು ಕಾಲಲ್ಲಾಡಿಸ್ಕೊಂಡು ಹಿಂಗೆ ತಿನ್ನೋದು. ಹಾಗೆ ಮಾಡುವ ಹಾಗಿಲ್ಲ. ಯಾವತ್ತು ನಮ್ಮ ಮನೆಗಳಿಗೆ ಡೈನಿಂಗ್ ಟೇಬಲ್ ಬಂತೋ ಅವತ್ತಿನಿಂದಲೇ ನಮಗೆ ಅನಾರೋಗ್ಯ, ಮಾನಸಿಕ ಅಸ್ವಸ್ಥತೆಯ ಒಂದು 25% ಇಟ್ ಹ್ಯಾಸ್ ಎಂಟರ್ಡ್. ನಂಬ್ತೀರಾ? ನಾವು ಈ ಥರ ಕಾಲ್ ಚಾಚ್ಕೊಂಡು ಅನ್ನ ತಿನ್ನೋ ಆಗಿಲ್ಲ, ಇವತ್ತು ಆ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಇವತ್ತಿಗೂ ಕೆಲವು ಹೋಟೆಲ್ ಇದೆ, ನಾನು ಮದ್ರಾಸ್ಗೆ ಹೋದ್ರೆ ಹೆಸರು ಮರಿತಿದ್ದೇನೆ, ಅಲ್ಲಿ ಒಂದು ಅದ್ಭುತವಾದ ಹೋಟೆಲ್ ಇದೆ, ಹಿಂಗೆ ಕುಳಿತುಕೋಬಹುದು. ಆದರೆ ಅಚ್ಚುಕಟ್ಟಾಗಿ ಪದ್ಮಾಸನ ಹಾಕೊಂಡು ಕುಳಿತು ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ ಅಲ್ಲಿ. ಪದ್ಮಾಸನ ಒಂದಿಷ್ಟು ಹಾಕ್ಬಿಟ್ಟು ಕೆಳಗಡೆ ಕುಳಿತುಕೊಂಡು ಬಾಳೆ ಎಲೆ ಹಾಕ್ತಾರೆ, ಬಾಳೆ ಎಲೆನಲ್ಲಿ ಊಟ. ನಾನು ಮೆಡ್ರಾಸ್ಗೆ ಹೋದ್ರೆ ಟಿ ನಗರ್ಗೆ ಹೋದಾಗೆಲ್ಲ ಆ ಹೋಟೆಲನ್ನು ಹೊಡ್ಕೊಂಡು ಹೋಗ್ತಾನೆ. ನನ್ಗಲ್ಲೊಂದು ಶಿವನ ದೇವಸ್ಥಾನ ಇದೆ, ಅಮ್ಮನವರ ದೇವಸ್ಥಾನ ಇದೆ ಟಿ ನಗರಲ್ಲಿ. ಅಲ್ಲಿ ನನಗೆ ಆ ದೇವಿ ಸಾಕ್ಷಾತ್ಕಾರ, ಅಲ್ಲೊಂದು ಪವಾಡಗಳು ನಡೆದಿರ್ತಕ್ಕಂಥದ್ದು. ಅಲ್ಲಿ 3 ನವರತ್ನ ವ್ಯಾಪಾರಿಗಳು ಕರ್ಸ್ಕೊತಿದ್ರು. ಅಲ್ಲಿದ್ದೆ, ಅವ್ರಿಗೆ ಗೈಡೆನ್ಸ್ ಆಗಿದ್ದೆ, ಅವ್ರ ಕ್ಲೈಂಟ್ಸ್ಗೆಲ್ಲ ಗೈಡೆನ್ಸ್ ಆಗಿದ್ದೆ. ತುಂಬಾ ದೊಡ್ಡ ವಜ್ರ, ವೈಡೂರ್ಯ, ನವರತ್ನ ವ್ಯಾಪಾರಿಗಳು. ಆ ಒಂದು ಗೈಡೆನ್ಸ್ಗೆ ಇವತ್ತಿಗೂ ಹೋದ್ರೆ ಆ ಹೋಟ್ಲಿಗೆ ಊಟಕ್ಕೆ ಹೋಗ್ತಾನೆ. ಯಾಕೆಂದ್ರೆ ನೆಲದಲ್ಲಿ ಕುಳಿತು ಅಚ್ಚುಕಟ್ಟಾಗಿ ಬಾಳೆ ಎಲೆ ಹಾಕಿ ಕುಳಿತು ಊಟ ಮಾಡತಕ್ಕಂಥ ಪ್ರಸಂಗ ಎಷ್ಟು ಹೋಟೆಲ್ಸ್ ಅಲ್ಲಿ ಇದೆ. ಕಷ್ಟವೇ ಈಗ ಹೋಟೆಲ್ ವ್ಯಾಪಾರ ಮಾಡೋರ್ಗೆ ಇದೆಲ್ಲ ಹೇಳಿದ್ರೆ ಪಾಪ ಅವರು, ಗುರುಗಳೇ ಸುಮ್ನಿರಿ ಗುರುಗಳೇ, ನೀವೇನೇನೋ ಹೇಳ್ಬೇಡಿ ಅಂತ. ಸತ್ಯವೇ, ಎಲ್ಲ ಬಡಿಸೋದಕ್ಕೆ ಅವ್ರು ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಬೇರೆ ಏನೋ ಮಾಡ್ಕೊಂಡಿದ್ರು. ನಿಜ ಹೇಳ್ಬೇಕು ಅಂದ್ರೆ ಯಾವತ್ತು ನಮ್ಮ ಮನೆಗಳಿಗೆ ಡೈನಿಂಗ್ ಟೇಬಲ್ ಬಂತೋ ನಾವು ಊಟಕ್ಕೆ ಮರ್ಯಾದೆ ಕೊಡೋದು ನಿಲ್ಲಿಸ್ಬಿಟ್ವಿ ಅಂತ ಅರ್ಥ. ಆವತ್ತಿಂದ ನೋಡಿ, ಯಾರ್ಯಾರ ಮನೆಯಲ್ಲಿ ಡೈನಿಂಗ್ ಟೇಬಲ್ ಅಲ್ಲಿ ಕುಳಿತು ಊಟ ಮಾಡ್ತಾರೋ ಅಲ್ಲೊಂದು ಕಿತಾಪತಿ ನಡೆಯುತ್ತೆ, ಅಲ್ಲೊಂದು ಏನೋ ಟೆನ್ಷನ್ ನಡೆಯುತ್ತೆ. ಅನ್ನ ಜಾಸ್ತಿ ಹಾಕಿಸ್ಕೊಬಿಟ್ಟಿರ್ತಾರೆ. ಅನ್ನ ತಟ್ಟೆಯಲ್ಲಿ ಊಟ ಬಿಡಬಾರದು. ಅದಕ್ಕೆ ಹಿಂದಿನ ಕಾಲದಲ್ಲಿ ತಾಯಂದರು, ಮನೆಯವರು ಅಲ್ಲೇ ಕುಳಿತು ಇದೊಳ ಒಂದ್ ಸ್ವಲ್ಪ ತುವೆನ ಒಂದು ತುತ್ತುಕಣೋ ಅಂತೆಲ್ಲ ಹಾಕ್ತಿದ್ರು. ಎಷ್ಟಿಗೂ ತಗೊಬಂದು ಸುರಿತಿರ್ಲಿಲ್ಲ. ಎಷ್ಟು ಜನ ನೆಮ್ಮದಿಯಾಗಿದ್ದೀರಾ ಹೇಳಿ? ನಿಮ್ಮ ಜೀರ್ಣ ವ್ಯವಸ್ಥೆ ಹೇಗಿದೆ ಅಂತೇಳಿ, ನಿಮ್ಮ ಹೊಟ್ಟೆ, ನಿಮ್ಮ ಗಟ್ಟು ಅಂತ ನೀವೇನ್ ಮಾತಾಡ್ತೀರಿ, ನಿಮ್ಮ ಹೊಟ್ಟೆ, ಕರುಳು, ಜೀರ್ಣಾಂಗ ವ್ಯವಸ್ಥೆ, ಅದಕ್ಕೂ ಬ್ರೈನ್ಗೂ ಸಮಾನಾಂತರ ಶಕ್ತಿ ಅಂತ ಇವತ್ತು ಹೇಳ್ತಾರೆ. ಇದನ್ನ ನಮ್ಮ ಅನಾದಿ ಕಾಲದಿಂದಲೂ ನಾವು ಹೇಳ್ಕೊಂಡು ಬಂದಿರೋದು ಭಾರತೀಯರು ಇದೆ. ಇದನ್ನೇನಾದ್ರೂ ಹೇಳ್ದ ಅಂದ್ರೆ ಇನ್ನೊಬ್ಬ ಹುಟ್ಕೋತಾನೆ. ಏನ್ ಮಾಡೋಣ? ಅವ್ರ ಸರಿಯೇ, ಅವರ ಸಿದ್ಧಾಂತ ಸರಿಯೇ, ಅವ್ರ ವಿಜ್ಞಾನ ಸರಿಯೇ, ನಮ್ಮದು ಸುಜ್ಞಾನ ಅಂತ ಹೇಳ್ತಾರೆ. ಜ್ಞಾನ, ವಿಜ್ಞಾನ, ವಿಜ್ಞಾನಕ್ಕಿಂತಲೂ ಮೀರಿರ್ತಕ್ಕಂಥದ್ದು ಸುಜ್ಞಾನ ಅಂತ. ಆಮೇಲೆ ಇನ್ನೊಂದು, ನಿಮಗೆ ತಿಳಿಯದೆ ಇನ್ನೊಂದು ತಪ್ಪು ಮಾಡ್ತಿರ್ತಾರೆ ಊಟ ಮಾಡೋವಾಗ. ತುಂಬಾ ಜನ ಮಾಡೋ ತಪ್ಪು, ತಟ್ಟೆಯಲ್ಲಿ ಫಸ್ಟ್ ಅನ್ನ ಹಾಕೊಳ್ಳಾಗಿಲ್ಲ, ಗೊತ್ತಿದೆಯಾ? ಇಟ್ಸ್ ಎ ಗೋಲ್ಡನ್ ರೂಲ್. ಅಲ್ಲಿ ಮತ್ತೆ ಚಂದ್ರದೋಷ ಮಾಡಿದ್ರಿ ಅಂತ.
ಹೌದು, ಅಲ್ಲೊಂದು ಏನೋ ಗ್ಯಾಸ್ಟ್ರಿಕ್ ಆಗ್ತಿದೆ, ಅಲ್ಸರ್ ಆಗ್ತಿದೆ, ಆಸಿಡಿಟಿ ಆಗ್ತಿದೆ, ಡಾಮ್ ಡುಮಿಲ್ ಡಮಾಲ್ ಅಂತ ಬರ್ತಿದೆ ಸಿಕ್ಕಾಬಟ್ಟೆ. ಬಾಯಿಂದ ವಾಸನೆ, ಬೇರೆ ಮಲಮೂತ್ರ ವಿಸರ್ಜನೆ ಜಾಗಗಳಲ್ಲಿ ವಾಸನೆ, ನಿಮ್ಮ ಯೂರಿನ್ ಸ್ಮೆಲ್ ಬರ್ತಿದೆ, ನಿಮ್ಮ ಮೋಷನ್ ಸ್ಮೆಲ್ ಬರ್ತಿದೆ. ನಿಮಗೇ ಗೊತ್ತಿಲ್ಲದೆ ನೀವು ನಿಮ್ಮ ಗ್ರಹಗಳನ್ನ, ದೇಹದಲ್ಲಿರುವ ಗ್ರಹಗಳಿಗೆ ಅಪಚಾರ ಮಾಡುತ್ತಿದ್ದೀರಿ. ಎಸ್, ಅಪಚಾರ ಮಾಡುತ್ತಿದ್ದೀರಿ. ದಟ್ ಇಸ್ ದ ರೀಸನ್. ಊಟ ಮಾಡುವಾಗ ಮೊದಲಿಗೆ ಅನ್ನ ಇಲ್ಲ ಮುದ್ದೆ ಇಲ್ಲ ರೊಟ್ಟಿ ಹಾಕೊಳ್ಳೇಬಾರ್ದು. ಗೊತ್ತಿದೆಯಾ? ಕೆಲವು ರೊಟ್ಟಿ ಹಾಕೋತೀರಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ, ಜೋಳದ ರೊಟ್ಟಿ. ನಮ್ಮ ಕಡೆ ರಾಗಿ ರೊಟ್ಟಿ ಸ್ವಾಮಿ. ನಾವು ರಾಗಿ ರೊಟ್ಟಿ ಹುಚ್ಚೆಳ್ಳು ಚಟ್ನಿ. ನಾವು ಏನೋ ಒಂದು ಚಟ್ನಿ ಹಾಕೋತೇವೆ, ತೊಗರಿಕಾಳು ಚಟ್ನಿಯೋ, ತೆಂಗಿನಕಾಯಿ ಚಟ್ನಿಯೋ, ಶೇಂಗಾ ಚಟ್ನಿಯೋ, ಹಿಂಗೊಂದು ಮಾಡ್ಕೋತೇವೆ, ಹುರ್ಗಡ್ಲೆ ಚಟ್ನಿಯೋ ಅಂತ. ರೈಟ್? ಇಲ್ಲ ಕೆಲವ್ರಿಗೆ ಅನ್ನ ತಿನ್ನೋ ಅಭ್ಯಾಸ ಇಲ್ಲ. ತಟ್ಟೆ ಅನ್ನಕ್ಕೆ ದೋಷ ಆದ ಹಾಗೆ. ಏನೇ ಆದರೂ ತಟ್ಟೆಯಲ್ಲಿ ಮೊದಲಿಗೆ ಹಾಕೋಬೇಕಾಗಿರೋದು ಏನು ಗೊತ್ತಾ? ಒಂದು ಪುಟ್ಟದಾಗಿ ಪಲ್ಯವೋ ಕೂಟೋ ಚಟ್ನಿಯೋ ಏನಾದ್ರೂ ಒಂದು ಹಾಕೋಬೇಕು. ಆನಂತರವೇ ಅನ್ನ. ಆನಂತರವೇ ಅನ್ನ. ತುಂಬಾ ಜನಕ್ಕೆ ಗೊತ್ತಿಲ್ಲ, ಚಂದ್ರನಿಗೆ ರಾಹು ದೋಷ ಆಗುತ್ತೆ. ಅಲ್ಲಿ ನೋಡಿ, ಯಾರು ಅನ್ನ ಹಾಕೊಂಡು ಮೊದಲು ಹೋಗಿ ಅನ್ನ ಹಾಕೋ, ಬಕ್ಕ 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 ಅಂತ ಹೇಳ್ಬಿಟ್ಟು ಅಲ್ಲೊಂದು ನಡೀತಿರುತ್ತೆ ನೋಡಿ, ಸಣ್ಣ ಸಣ್ಣ ಕರೆಕ್ಷನ್ಸ್. ಲಾಸ್ಟ್ ಭಾನುವಾರನೂ ಹೇಳಿದ್ದಾನೆ. ಲಾಸ್ಟ್ ಭಾನುವಾರದ ಸಂಚಿಕೆ ನೋಡಿ. ನಮಗೆ ಗೊತ್ತಿಲ್ಲದೆ ನಾವು ಗ್ರಹಗಳ ಕ್ರೂರ ದೃಷ್ಟಿಗೆ, ಈಗ ಪೊಲೀಸ್ ಅವ್ರಿಗೆ ಬೇಕು ಅಂತ ಸಿಗ್ನಲ್ ಜಂಪ್ ಮಾಡ್ಕೊಂಡು ಬರೋದು, ಹೆಲ್ಮೆಟ್ ಹಾಕೊಳ್ಳದೆ ಬರೋದು, ಈಗ ಬರೋದು, ಪೊಲೀಸರು ನೋಡ್ತಾರೆ, ಈಗ ಎತ್ತಾಕೊಳ್ರ ಅವನನ್ನ ಅಂತಾರೆ. ಯು ಆರ್ ಟ್ರೈಂಗ್ ಟು ಬ್ರೇಕ್ ದಿ ರೂಲ್ಸ್. ಸಿಸ್ಟಮ್ನ ವಿರುದ್ಧ ಹೋಗ್ತಿದ್ರಿ. 1 ಸಲ 2 ಸಲ 3 ಸಲ 4 ಸಲ 5 ಸಲ ಸಿಗ್ನಲ್ ಜಂಪ್, 6ನೇ ಸಲ ಕ್ಯಾನ್ಸಲ್. ನಿಮ್ಮ ಲೈಸೆನ್ಸೇ ಕ್ಯಾನ್ಸಲ್ ಅನ್ನೋ ತರ. ಇಷ್ಟಕ್ಕೂ ದುಂಡಾವರ್ತಿ ಮಾಡೋದು, ಇಷ್ಟಕ್ಕೂ ಗದರಿಸೋದು, ರೌಡಿ ಶೀಟ್ ಅಂತ ಪಟ್ಟ ಹಾಕ್ತಾರೆ. ಹಾಗೆ ಗ್ರಹಗಳು ಅಷ್ಟೇ ನಿಮ್ಮನ್ನ ರೌಡಿ ಶೀಟರ್ ಮಾಡಿಸಿಟ್ಕೊಡ್ತವೆ. ನಿಮಗೆ ಗೊತ್ತಿಲ್ಲದೆ ಕ್ರೋಧೋನ್ಮತ್ತರ ಆಗ್ತೀರಿ. ಎಷ್ಟು ತಿಂದರೂ ಅಲ್ಲೊಂದು ತೃಪ್ತಿ ಭಾವ ಇರತಕ್ಕಂಥದ್ದು ಇರುವುದಿಲ್ಲ. ಅನ್ನ ಚೆಲ್ಲಿಕೊಂಡು ತಿನ್ನಬಾರದು. ಅದಕ್ಕೆ ನಮ್ಮ ಹಿರಿಯರು ಯಾವಾಗ್ಲೂ ಪಕ್ಕದಲ್ಲಿ ಒಂದು ಲೋಟ ನೀರು ಇಟ್ಕೊಂಡಿರೋರು, ಒಂದು ಚಿಕ್ಕ ಬಟ್ಲಲ್ಲಿ ನೀರು. ಅಕಸ್ಮಾತ್ ಬಿದ್ದೋಯ್ತು ಅಂದ್ರೆ ಅದನ್ನ ತೆಗೆದು ಈ ತರ ಚೆಲ್ಲುವ ಹಾಗಿಲ್ಲ. ಅದಕ್ಕೆ ಒಂದು ಬಟ್ಟೆ, ಅಲ್ಲೊಂದು ನಾವು ಈ ತರ ಹಾಕೊಂಡಿದ್ದ ಬಟ್ಟೆನ ತೆಗೆದು ಈ ತರ ಈ ಪಾದಗಳ ಮೇಲೆ ಹಾಕೊಂಡು ಕೂತ್ಕೊಂಡು ತಿನ್ನೋದು. ಹೇಗಂದ್ರೆ ಹಾಗೆ ಚೆಲ್ಲೋದು, ಅನ್ನವನ್ನ ತಟ್ಟೆಯಲ್ಲಿ ಬಿಡುವುದು. ಚಂದ್ರನ ದೋಷಕ್ಕೆ ಒಳಗಾಗ್ತೀರಿ. ಚಂದ್ರನ ದೋಷ ಒಂದಾಯ್ತು, ನೆಮ್ಮದಿ ಇರೋಲ್ಲ. ಮನುಷ್ಯನಿಗೆ ಇವತ್ತೇನಾಗ್ಬಿಟ್ಟಿದೆ, ಸುಖ ಬೇಕು ಅಷ್ಟೇ. ಏನೋ ಬಟನ್ ಹೊತ್ತು ಬಂತು, ಅರ್ಧ ತಿನ್ನು ಬಿಸಾಕು. ಎಷ್ಟು ಜನ ನೆಮ್ಮದಿಯಾಗಿದ್ದೀರಿ? ನಿಮಗೇನು ಬೇಕೋ, ಯಾವುದು ಬೇಕೋ ಅಷ್ಟೇ ಹಾಕ್ಸ್ಕೊಳ್ಳಿ. ನಿಮ್ಗಿಷ್ಟವಿಲ್ವಾ ಬೇಡ. ಕಣ್ಣಿಗೆ ನಮಗೇನು ಗೊತ್ತಾ? ಆನಂದ, ಹೋಳಿಗೆ ತುಂಬಾ ಇಷ್ಟ, 4 ಹಾಕಿಸ್ಕೊ. 2 ತಿನ್ನೋಕ್ಕಾಗೋದು, ಬಿಟ್ಬಿಡೋದು 2. ಆ ರೀತಿ ಮಾಡಬಾರ್ದು. ಈಗ ಬೆಳಿಗ್ಗೆ ನಾನು ತಿನ್ನೋವಾಗ ಒಂದಷ್ಟು ಕಾಳುಗಳು, 2 ರೀತಿಯ ಕಾಳುಗಳಿರುತ್ತೆ. ಇನ್ನೊಂದು ಬಟ್ಲಿಗೆ ತಗೊಂಡು ಹಿಂಗೆ ಹಾಕೋತ. ಇಲ್ಲ ಅದನ್ನ ಮುಟ್ಟುಬಿಟ್ಟೆ ಗೊತ್ತಿಲ್ಲದೆ ಪೂರ್ತಿ ಖಾಲಿ ಮಾಡೋವರೆಗೂ ಬಿಡೋದು. ತಪ್ಪೇ ಅದು, ತಪ್ಪೇ ಅದು. ಹೆಚ್ಚಾಗಿ ಸೇವಿಸಲೂಬಾರದು, ನೆನಪಿಟ್ಟುಕೊಳ್ಳಿ. ಅತಿಯಾಗಿ ರಾಹು ಪ್ರಭಾವವನ್ನ ಹೆಚ್ಚಿಸ್ತಕ್ಕಂಥದ್ದಾಗುತ್ತೆ. ವಿಪರೀತ ಬಲ, ವಿಪರೀತ ಕೋಪ, ವಿಪರೀತ ಆತುರ, ವಿಪರೀತ ಸಿಟ್ಟು. ನೀವು ನೋಡಿ, ಒಂದು ಉದಾಹರಣೆ, ಸ್ಪೋರ್ಟ್ಸ್ ಮ್ಯಾನ್ ಈ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ, ವಿಪರೀತ ತಿನ್ನೋದು. ಕುಸ್ತಿಗಳು ಮಾಡ್ತಾರೆ, ವಿಪರೀತ ತಿನ್ನೋದು. ಅವ್ರು ತಿನ್ಲೇಬೇಕು. ಅವರು ಏನ್ ದಿನಕ್ಕೆ 60 ಮೊಟ್ಟೆ 70 ಮೊಟ್ಟೆ ತಿಂತಾರೆ. ಕಡಿಮೆ ಅಂದ್ರೂ ಒಂದು ದಿನಕ್ಕೆ 10 ರಿಂದ 12,000 ಕ್ಯಾಲೋರಿ ತಿಂತಾರೆ. ನಾವು ತಿನ್ಬೇಕಾಗಿರೋದು ಒಂದು ದಿನಕ್ಕೆ ಮ್ಯಾಕ್ಸಿಮಮ್ 800 ಕ್ಯಾಲರಿ. 12,000 ಕ್ಯಾಲರಿ ಅಂತ ಹೇಳೋದಂದ್ರೆ ಒಂದು 15 ಜನರ ಊಟವನ್ನ ಅವ್ರು ತಿಂತಾರೆ. ಅಷ್ಟು ದಂಡಿಸ್ತಾರೆ. ಅವ್ರ ಹತ್ರ ಹೋಗಿ ನೋಡಿ, ನೀವು ಕಂಟ್ರೋಲ್ ಇರ್ತಾರ ಅಂತ ನೋಡಿ. ಖಂಡಿತ ಇರೋಲ್ಲ. ಅದು ಎಡವಟ್ಟೆ. ಆ ಉಗ್ರ ಸ್ಪೋರ್ಟ್ಸ್ ಮ್ಯಾನ್ ನೋಡಿ, ಯಾರನ್ನೋ ಹೊಡೆದು ಬಿಟ್ಟಿದ್ದಾನೆ, ರೋಡ್ ರೇಜ್ ಮಾಡಿಬಿಟ್ಟಿದ್ದಾನೆ, ಆಕ್ಸಿಡೆಂಟ್ ಮಾಡಿಬಿಟ್ಟಿದ್ದಾನೆ ಅಂತೆಲ್ಲ ಕೇಳ್ತಿರ್ತೀವಿ. ಇಂಥವ್ರೆ ದೇಹ ಹಿಂಗೆ ಇಟ್ಕೊಂಡಿರೋರು ನಾನು ಯಾರು ಗೊತ್ತಾ ಅಂತ ತದಗಿಸ್ಕೊಂಡಿರ್ತಾರೆ, ಇಲ್ಲ ತದಗ್ಬಿಟ್ಟು ಒಳಗಡೆ ಹೋಗಿ ಕೂತಿರ್ತಾರೆ. ರಾಹು ಪ್ರಭಾವಕ್ಕೆ ಒಳಗಾಗತಕ್ಕಂಥದ್ದು ಆಗುತ್ತೆ.
ತಿನ್ನುವ ಊಟದಲ್ಲೇ ಇಷ್ಟಿದೆ. ಆಮೇಲೆ ಆ ತಟ್ಟೆ ಊಟದ ನಂತರ ಎಲ್ಲಿತ್ತು ಅಲ್ಲಿಡಬೇಕು, ತೊಳೆದು ಬಿಟ್ಟು ತಟ್ಟೆ ತೊಳೆದಿಡಬೇಕು. ಒಂದು ತಟ್ಟೆ ತೊಳೆದಿಡಬೇಕು. ನೆನ್ಪಿಟ್ಕೊಳ್ಳಿ, ತಟ್ಟೆ ಎಂಜಿಲು ತಟ್ಟೆ ಹಾಗೆ ಇರಬಾರದು. ಇದು ನನ್ನವ್ವ ಹೇಳ್ಕೊಟ್ಟಿದ್ದು. ಮನೆಯಲ್ಲಿ ರವ್ವ 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 ಅಂತ ಆಗುತ್ತೆ, ತೃಪ್ತಿ. ಎಷ್ಟು ದುಡ್ಡು ಬಂದರೂ ಸಾಕಾಗುವುದಿಲ್ಲ. ತಿಂದ ತಟ್ಟೆ ತೊಳೆದಿರ ಕೆಲವ್ರಿಗಂಥದ್ದು ಒಂದು ಅಭ್ಯಾಸ. ಸಂಜೆ 7-7:30 ತಿಂದ್ರಿ, ತಟ್ಟೆ ತಗೊಂಡು ಹೋಗ್ಬಿಟ್ಟು ಸಿಂಕಲ್ಲಿ ಹಾಕಿದ್ರಿ. ಬೆಳಿಗ್ಗೆವರೆಗೂ ಏನಕ್ಕೆ ಜಿರಳೆಗಳು ಇನ್ನೊಂದು ಕೀಟಗಳು ಕಿಚನ್ ಅಲ್ಲಿ ಬರೋದು ಗೊತ್ತಾ? ನೀವು ಇಟ್ಟಿರೋ ಇದು ಶುದ್ಧಿ ಮಾಡಿಲ್ಲ. ರಾಹುಕೇತುಗಳ ಪ್ರಭಾವ, ಶನಿ ರಾಹುಗಳ ಪ್ರಭಾವ, ಇವುಗಳೆಲ್ಲ ನಡೆಯುತ್ತೆ. 100% ನಿಮ್ಮ ಹೆಲ್ತ್ ಇಶ್ಯೂ ಸ್ಟಾರ್ಟ್ ಆಗುತ್ತೆ. ಗಮನಿಸಿ ನೋಡಿ, ಅಲ್ಲಲ್ಲಿ ಪ್ರಾಬ್ಲಮ್, ಬಾಯಿಂದ ದುರ್ವಾಸನೆ ಬರ್ತಿದೆ, ಕಿವಿ ಸೋರ್ತಿದೆ, ಕಣ್ಣಲ್ಲಿ ಒಂಥರ ಗಲೀಜ್ ಬರ್ತಿದೆ, ಮೂಗು ದುರ್ಗಂಧ ಬೀರ್ತಿದೆ, ನಿಮ್ಮ ಉಸಿರಾಟ ದುರ್ಗಂಧ ಬೀರ್ತಿದೆ, ದೇಹದಲ್ಲಿ ದುರ್ಗಂಧ ಬೀರ್ತಿದೆ. ನಿಮ್ಮ ಸಿಂಕನ್ನು ಹೋಗಿ ನೋಡಿ, ಚಾಲೆಂಜ್ ಮಾಡ್ತಾನೆ. ನೀವು ತಿಂದ ತಟ್ಟೆ ಇಲ್ಲ ಆ ಒಂದು ಅರ್ಧಂಬರ್ಧ ಉಳಿದ ಅನ್ನದ ಪಾತ್ರೆ, ಸಾಂಬಾರ್ ಪಾತ್ರೆ ತಗೊಂಡೋಗಿ ಹಾಗೆ ಇಟ್ಬಿಟ್ಟಿರ್ತಾರೆ. 100% ಇಲ್ಲ ತಟ್ಟೆಯಲ್ಲಿ ಮಿಗಿಸಿದ ಅನ್ನ ಅದು ಹಾಗೆ. ಯು ಆರ್ ಡೂಯಿಂಗ್ ಎ ಮಿಸ್ಟೇಕ್. ಒಂದು 10 ನಿಮಿಷದಲ್ಲಿ ತೊಳಿಬೇಕು, ಇಲ್ಲ ಮ್ಯಾಕ್ಸಿಮಮ್ ಅರ್ಧ ಗಂಟೆ. ಎಲ್ರದ್ದು ಊಟ ಆಯ್ತು, ತಟ್ಟೆ ಇಟ್ಟು ಆಮೇಲೆ ತೊಳಿಯೋಣ, ರೈಟ್? ಹಂಗಲ್ಲ. ಕೆಲವರು ಬೆಳಿಗ್ಗೆ ತಿಂಡಿ ತಿಂದಿಟ್ಟಿದ್ದು ಮಧ್ಯಾಹ್ನ ಇಟ್ಟಿದ್ದು, ರಾತ್ರಿ ತಿಂದಿದ್ದು ಎಲ್ಲ ಸಿಂಕಲ್ಲಿಟ್ಟು ಮಾನೇ ದಿನ ಕೆಲಸದವಳೇ ಬರಬೇಕು, ಅವಳೇ ಬಂದು ತೊಳಿಬೇಕು. ಇರೋದಿಬ್ರು 4 ತಟ್ಟೆ, ಬೆಳಿಗ್ಗೆ 2 ತಟ್ಟೆ, ಮಧ್ಯಾಹ್ನ 2 ತಟ್ಟೆ. ತಿಂದಿದ ತಕ್ಷಣ ತಟ್ಟೆ ತೊಳೆದ್ಬಿಟ್ರೆ ನಿಮ್ ಕೈ ಸೇದೋಗುತ್ತಾ? ನಮಗೆ ವೈದಿಕದಲ್ಲಿ ಒಂದು ಮಾತಿದೆ, ನೀವು ತಪ್ಪು ತಿಳ್ಕೋಬೇಡಿ. ಯಾವುದು ಎಲ್ಲಿತ್ತೋ ಅಲ್ಲೇ ಇರಬೇಕು, ಬಳಸ್ದೆ. ಈಗ ನೋಡಿ, ಈಗ ತಗೊಂಡೆ, ಹೀಗೆ ತೆಗೆದೆ, ನೀರು ಕುಡ್ದೆ, ಇದೆಲ್ಲಿತ್ತು ಇದ್ರ ಮೇಲಿತ್ತು ಇಟ್ಟೆ, ಇದೆಲ್ಲಿತ್ತು ಇಲ್ಲೇ ಇಲ್ಲ, ಇಲ್ಲಿ ಕುಡ್ದಿದ್ದೀನಿ ಇಲ್ಲೇ ಇಟ್ಟರೆ ಏನಾಗುತ್ತೆ, ತೆಗೆದಿದ್ರೆ ಏನಾಗುತ್ತೆ? ಯೋಚನೆ ಮಾಡಿ ನೋಡಿ. ನಮಗೆ ಯಾವುದನ್ನ ಎಲ್ಲಿಡಬೇಕು, ಹೇಗಿಡಬೇಕು, ಯಾವ ತರ ಇಡಬೇಕು ಅನ್ನತಕ್ಕಂಥ ಪರಿಭಾವವೇ ಇಲ್ಲ, ಆಲೋಚನೆ ಇಲ್ಲ. ಈ ರೀತಿ ಮಾಡಿಕೊಂಡ್ರೆ ಎಲ್ಲಿ ನಮಗೆ ನೆಮ್ಮದಿ? ಒಂದು ಸಣ್ಣ ಬದಲಾವಣೆಗಳು ನಿಮ್ಮ ಜೀವನವನ್ನ ಬದಲಾಯಿಸ್ತವೆ. ದಯಮಾಡಿ ನಾನು ಹೇಳಿದ ಹೌದೋ ಅಲ್ವೋ ಹೇಳಿ. ಸಿಂಕಲ್ ಪಾತ್ರೆಗಳು ಇಟ್ಟಿದ್ದೀರಿ, ಸರಿ, ಸಾಂಬಾರ್ ಪಾತ್ರೆ ಅಡಿಗೆ ಮಾಡಿದ್ದೀರಲ್ವಾ, ತೊಳಿಬೇಕು. ಅದಕ್ಕೊಂದು ಚಿಕ್ಕ ಬಟ್ಲು ತಗೊಳ್ಳಿ, ಸಾಂಬಾರೆಲ್ಲ ನೀಟಾಗಿ ತೆಗೆದು ಅದಕ್ಕೆ ಹಾಕಿ ಇದನ್ನ ತೊಳೆದು ಅದನ್ನ ಮುಚ್ಚಿಡಿ. ಉಳಿದು ಬಿಟ್ಟಿದೆ, ಬೆಳಿಗ್ಗೆ ಮಾಡಿದಿರೋ ಒಂದಷ್ಟು ಉಪ್ಪಿಟ್ಟು, ರೆಡಿ. ತೊಳ್ಕೊತಾನೆ ತುಂಬಾ ಶುದ್ಧಿ ಇರೋರು ಆ ಥರ ಮಾಡ್ತಾರೆ, ರೆಡಿ ಮಾಡಿಡಿ. ಹೆಚ್ಚಾಗಿ ಮಾಡ್ಲಿಕ್ಕೆ ಹೋಗ್ಬಿಡಿ. ನಮ್ಮ ವೈದಿಕತೆಯಲ್ಲಿ ಇನ್ನೊಂದಿದೆ, ಏನೇ ಅಡಿಗೆ ಮಾಡಿದರೂ 3 ಗಂಟೆ ಒಳಗಡೆ ಪ್ರಸಾದ ಸೇವಿಸ್ಬೇಕು. ಇವತ್ತು ನಾವು ಅದನ್ನ ಬಿಟ್ಬಿಟ್ಟಿದ್ದೇವೆ. 3 ತಿಂಗಳದು 3 ಏನೇನೋ ಮಾಡಿ ತಿಂತಾರೆ ಕೆಲವರು. ನಾನು ಮೊನ್ನೆ ನನ್ನ ಆತ್ಮೀಯರು, ಗುರುಗಳ ತಮ್ಮ, ಶುಕ್ರವಾರ ಮಾಡ್ಕೊಂಡು ತಿಂದಿರೋದು. ಶನಿವಾರ ಇದೆ, ಶನಿವಾರ ತಿನ್ನೋ ಐಟಮ್ ಅಲ್ಲ ಅದು, ಭಾನುವಾರಕ್ಕೆ ತಿಂತಾರೆ. ಭಾನುವಾರಕ್ಕೆ ಮಿಕ್ಕುತ್ತೆ, ಸೋಮವಾರ ತಿನ್ನಲ್ವಂತೆ. ಮತ್ತು ಮಂಗಳವಾರ ನಿಮ್ಮ ಮನೆ ಬಂಗಾರ ಆಗೋಗ. BP ಶುಗರ್ ಏನಾದ್ರು ಇದೆಯಾ ಅಂದೆ, ಇದೆ ಅಂದ್ರು. ದೇಹದಲ್ಲಿ ಶಕ್ತಿ ಇದೆಯಾ? ಅದು ಇಲ್ಲ ಅಂದ್ರು. ಇಂಥ ಕೆಲಸಗಳು ಮಾಡೋದ್ರಿಂದಲೇ ಫಸ್ಟು ಆ ಫ್ರಿಜ್ಜನ್ನು ಬಳಸೋದು ಕೂಡ ನಿಲ್ಲಿಸಿ, ತಂಗಳನ್ನ ತಂಗಳಟ್ಟು ಇದೆಲ್ಲ ತಗೊಬಂದಿಟ್ಟು ಬಿಸಿ ತಿನ್ನಿ, ತೊಂದರೆ ಏನಿಲ್ಲ. ರಾತ್ರಿ ಮಾಡಿರೋದು ಉಳಿದಿದೆ, ಅದನ್ನ ಬೇಕಾದ್ರೆ ಬೆಳಗ್ಗೆ ತಂಗಳಾಗಿ ಒಂದು ಮಜ್ಜಿಗೆ ಹಾಕಿಟ್ಟು, ಮೊಸರು ಸ್ವಲ್ಪ ಹಾಕಿಟ್ಟು ಕಿವಿಚಿ ತಿನ್ನೋದು ಇಟ್ಸ್ ಗುಡ್ ಫಾರ್ ಗಟ್. ಹಾಗಂತ ಫ್ರಿಜ್ಜಲ್ಲಿ ತಗೊಂಡೋಗಿ ಇಟ್ಟುಬಿಟ್ಟು ಎಲ್ಲ ಮಾಡೋ ಅಂತ ಕೆಲಸ ಮಾಡಿಬಿಡಿ. ಪಾತ್ರೆ ತೆಗೆದು ನೀಟಾಗಿ ತೊಳೆದು ಎತ್ತಿಡ್ತಕ್ಕಂಥದ್ದು. ಎಷ್ಟು ಕಿಚನ್ ಶುದ್ಧಿ ಇರುತ್ತೋ, ಎಂಜಲು ತಟ್ಟೆ ತೊಳೆಯೋ ಅಭ್ಯಾಸ ಇರುತ್ತೋ, ಪ್ರಸಾದವನ್ನ ಚೆಲ್ಲದೆ ತಿನ್ನೋ ಅಭ್ಯಾಸ ಇರುತ್ತೋ, ಚಂದ್ರರಾಹು ದೋಷ ಆಗದೆ ನೆಮ್ಮದಿಯಾಗಿರ್ತೀವಿ. ಇಲ್ಲ ಈ ಎಲ್ಲ ಅಸ್ವಸ್ಥತ, ಮಾನಸಿಕ ಅಸ್ವಸ್ಥತ ಇವುಗಳೆಲ್ಲ ಬರುತ್ತೆ. ನೀವು ನೋಡಿ, ನಾನು ಕಡಿಮೆ ಅಂದ್ರೂ ಒಂದು 40ರಿಂದ 45 ತುಂಬ ದೊಡ್ಡ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನಾನು ಕೇಳಿದ್ದುಂಟು. ಈ ಕ್ರಿಮಿನಲ್ಸು, ಸೂಸೈಡು, ಆಮೇಲೆ ಡಿಪ್ರೆಷನ್ನು, ಒತ್ತಡ, ಹತ್ಯೆ ಈ ತರ ಮಾಡಿರುವವರ ಹ್ಯಾಬಿಟ್ಸ್ಗಳಲ್ಲಿ ನಾನು ಕೇಳಿರೋ ಮೊದಲ ಪ್ರಶ್ನೆ, ಅವ್ರ ಬೆಡ್ರೂಮ್ ಹೆಂಗಿತ್ತು, ಹಾಲಲ್ಲಿ ತಟ್ಟೆಗಳೆಲ್ಲಿತ್ತು, ತಿಂದು ತಟ್ಟೆ ಎಲ್ಲಿತ್ತು, ಕಸದ ಬುಟ್ಟಿಲಿ ಏನಿತ್ತು, ಇವುಗಳೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿದ್ದಾರೆ.
ಏನಿದೆ, ಯಾವುದೆಲ್ಲಿ ಇಡಬೇಕು, ಯಾವಾಗ ತೆಗೆದು ಎಲ್ಲಿ ಬಿಸಾಕ್ಬೇಕು. ಇದು ನನ್ನ ಅನುಭವದ ಮೇಲೆ ಹೇಳ್ತಿದ್ದಾನೆ. ಯಾವ ವ್ಯಕ್ತಿ ತನ್ನ ಅಂತರಂಗವನ್ನು ಶುದ್ಧಿ ಇಟ್ಕೊಂಡಿಲ್ಲ, ಬಹಿರಂಗ ಇನ್ನೇನು ಇಲ್ಲ, ಅವನು ಸುಮ್ಮನೆ ಮುಖವಾಡ ಸೆಂಟ್ ಹಾಕೊಂಡು ಬರೋದಷ್ಟೇ, ತಪ್ಪು ಮಾಡ್ಕೋತೀರಿ, ಎಚ್ಚರಿಕೆ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳು ಚಿಂತನೆ ಮಾಡೋಣ. ಪ್ರತಿ ಭಾನುವಾರ ಈ ರೀತಿಯದ್ದು ಇನ್ನಷ್ಟು ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ರಾಹು, ಶುಕ್ರ, ಬುಧ, ಕೇತು, ಚಂದ್ರ, ಗುರು. ರಾಹು, ಶುಕ್ರ, ಬುಧ, ಗುರು, ಕೇತು, ಚಂದ್ರ, ಷಷ್ಟಗ್ರಹ ಕೂಟ ನಡೀತಿರತಕ್ಕಂಥ ಒಂದು ಪ್ರಭಾವ ಈ ಒಂದು ವಾರದಲ್ಲಿ ನಡೀತಿದೆ. ಹಾಗೆಯೇ ಶನಿವಾರ ಸೂರ್ಯ ಕೂಡ ಬಂದ್ಬಿಡ್ತಾನೆ. ಸಪ್ತಗ್ರಹ ಕೂಟ ನಡೀತಕ್ಕಂಥ ಪ್ರಭಾವ ಒಳ್ಳೆಯ ಲಕ್ಷಣಗಳಲ್ಲ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಜಡ್ಜ್ಮೆಂಟ್ ಅನ್ನತಕ್ಕಂಥ ಭಾವಾರ್ಥದಲ್ಲಿ ಬಿದ್ದು ಬಿಡುತ್ತೇವೆ. ತುಂಬ ಒಳ್ಳೇದಾಗೋದು ಒಳ್ಳೇದಲ್ಲ. 4 ಜನ ಒಳ್ಳೆಯವರು ಬಂದ್ರು ಅಂತ ಇಟ್ಕೊಳ್ಳಿ, ಅದಕ್ಕಿಂತ ಇನ್ನೇನೂ ಇಲ್ಲ. ಒಳ್ಳೆಯವರು ತುಂಬಾ ದೊಡ್ಡದಾಗಿ ಈ ವಾರ ನೋಡಿ ತುಂಬಾ ಒಳ್ಳೊಳ್ಳೆಯವ್ರದ್ದು ಕಥೆಗಳು, ಏನೇನೋ ಹತ್ಯೆಗಳು, ಕೊಲೆಗಳು, ಬೇರೆ ಬೇರೆ ವಿಚಾರಧಾರೆಗಳು, ಹೆಸರು ಪಡೆದಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲವನ್ನ ತೆಗೆದು ಈ ತರ ತೆಗೆದಿಡ್ತಕ್ಕಂಥದ್ದು ಮಾಡ್ತಿದೆ. ಬಿಲ್ ಗೇಟ್ಸ್ ಇಂದ ಹಿಡಿದು, ಬಿಲ್ ಗೇಟ್ಸ್ಗಿಂತ ಹೆಸರ ಟ್ರಂಪ್ ಬಿಟ್ಬಿಡಿ, ನಂಬರ್ 1 ಡಕಾಯಿತಿ ಅವನು, ನಂಬರ್ 1 ರೇಪಿಸ್ಟ್ ಅವನು. ನೇರ ಹೇಳ್ತಾನೆ, ತಪ್ಪು ತಿಳ್ಕೊಬಿಡ. ಅವನ ಮೇಲೆ ಅಷ್ಟು ಕೇಸುಗಳಿದೆ, ಅಷ್ಟು ದುಡ್ಡುಗಳನ್ನೆಲ್ಲ ಕೊಟ್ಟು ಮುಚ್ಚಾಕಿದ್ದಾನೆ. ನಮ್ಮ ದೊರೆಗಳು ದೇವತೆಗಳು ನಿಜವಾಗ್ಲು. ಅಯ್ಯೋ, ಆದ್ರೂ ಕೆಲವ್ರು ಹೇಳ್ತಾರೆ ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ ಅಂತಲ್ಲ. ಇಂಥ ಬೀಭತ್ಸ ಕೆಲಸ ಎಲ್ಲ ನಮ್ಮ ಭಾರತದಲ್ಲಿ ಯಾವ ದೊರೆಯೂ ಮಾಡಿಲ್ಲ ಬಿಡಿ, ಅಂತ ಕೆಲಸಗಳು. ಸೊ ಅಂಥವ್ರದ್ದು ಯಾವ್ದ್ಯಾವ್ದೋ ಫೈಲ್ಸ್ಗಳು, ಸೀಕ್ರೆಟ್ ಫೈಲ್ಸ್ಗಳು ಇದೆಲ್ಲ ಹೊರಗಡೆ ಬಂದಿರತಕ್ಕಂಥದ್ದು ಯೋಚನೆ ಮಾಡಿ ನೋಡಿ. ಬರಬಾರ್ದು ಕಾಯಿಲೆ ಬರ್ಸಿಟ್ಕೊಂಡಿದ್ದಾನೆ ಬಿಲ್ ಗೇಟ್ಸು ಅಂತಕ್ಕಂಥದ್ದು. ಏನೇನೋ ಕಥೆಗಳು. ಅಲ್ಲೇ ಅಷ್ಟರ ಆಗಿರ್ಬೇಕಾದ್ರೆ ಇನ್ನು ಭಾರತದ್ದೇನು, ಕರ್ನಾಟಕದ್ದೇನು, ಬೆಂಗಳೂರು ಕಥೆ ಏನು, ಸಿದ್ದಾಪುರದ ಕಥೆ ಏನು, ಶಿವಮೊಗ್ಗದ ಕಥೆ ಏನು, ಇಲ್ಲ ಬೈಲೊಂಗಲದ ಕಥೆ ಏನು, ಇಲ್ಲ ಮಂಗಳೂರು ಕಥೆ ಏನು ಅನ್ನತಕ್ಕಂಥ ಭಾವಾರ್ಥ. ಅದು ಯಾರನ್ನೂ ಬಿಡಲ್ಲ ಕರ್ಮ. ನಾವು ಅದಕ್ಕೆ ಹೇಳ್ತಿರ್ತಾನೆ, ಹೆಚ್ಚು ಒಳ್ಳೇದು ಮಾಡಿ. ನಮ್ಗಾಗ ಭಗವಂತ ಒಂದು ಬುದ್ಧಿ ಕೊಟ್ಟು ಏನೋ ಮಾಡ್ತಿದ್ದೆ, ಎಲ್ಲೋ ಕೂತಿದ್ಯಾ, ಆ ಗಲೀಜ್ ಹತ್ರ ಹೋಗಿ ಕೂತಿದ್ಯೆಲ್ಲೋ, ಹೋಗಿ ನಿನ್ನ ಕರ್ಮಕ್ಕೆ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ನಾವೆಷ್ಟು ಒಳ್ಳೇದು ಮಾಡ್ತೀವೋ ನಮ್ಮಲ್ಲಿ ಆ ಪ್ರಚೋದನೆ ಮಾಡ್ತಿರೋದು ಬೇಡ ಕಣಪ್ಪ, ತಪ್ಪು ಕಣಪ್ಪ, ಅದು ಏನಪ್ಪ, ಅದು ನಮ್ದಲ್ಲ, ನಮ್ಮಂಥವ್ರದಲ್ಲ ಅಂತ. ಇಲ್ಲ, ನಾವು ಮಾಡೋದೇ ಸರಿ ಅಂತ ಯಾವಾಗ್ಲೂ ತಪ್ಪಲ್ಲೇ ಕುತ್ಕೊಂಡಿದ್ವಿ ಅಂತ ಇಟ್ಕೊಳ್ಳಿ, ಹೋಗಿ ಇನ್ನೂ ಹೋಗು ಅಂತ ಒಂದಿಷ್ಟು ಕುಡಿಯೋನ್ಗೆ ಒಂದಿಷ್ಟು ಕುಡಿಸ್ತಾನೆ, ಇನ್ನೇನೋ ಮಾಡಿಸ್ತಾನೆ. ಕರ್ಮ ತಕತೈ ಅಂತ ಆಡಿಸ್ತಕ್ಕಂಥದ್ದು ನೆತ್ತಿ ಮೇಲೆ ಬಂದು ಕುತ್ಕೊಳ್ಳುತ್ತೆ ರಾಹು. ಅಷ್ಟೇ ಎಚ್ಚರಿಕೆ. ಯಾಕಂದ್ರೆ ಶುಕ್ರನ್ ಜೊತೆ ರಾಹು ಸೇರಿದಾಗ ಮನುಷ್ಯ ವಿವೇಚನೆಯನ್ನ ಕಳ್ಕೋತಾನೆ. ಭೋಗವೇ ಜೀವನ ಅಂತ ಹೇಳ್ತಾನೆ. ಮೊನ್ನೆ ನೋಡಿ ಮೈಸೂರಲ್ಲಿ ಕಮಿಷನರ್ ಸಾಹೇಬ್ರು ಹೇಳ್ತಾರೆ, ಗಾಂಜಾ ಕೇಸುಗಳು ಮೈಸೂರಲ್ಲಿ ಜಾಸ್ತಿ ಆಗ್ತಿದೆ ಅಂತ. ಬೆಂಗಳೂರಲ್ಲಿ 1.5 ಕೋಟಿ ಜನಕ್ಕೂ ಮೇಲ್ಪಟ್ಟಿದ್ರೆ ಮೈಸೂರಲ್ಲಿ ಎಷ್ಟು ಜನ ಇದ್ದಾರೆ ಪಾಪ್ಯುಲೇಷನ್ ಲೆಕ್ಕ ಹಾಕೊಳ್ಳಿ. ಅದ್ರಲ್ಲಿ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾರೆ ಯೋಚನೆ ಮಾಡಿ ನೋಡಿ. ಮೊನ್ನೆ ಬಂದಿರೋ ಹಾಟ್ ನ್ಯೂಸ್ ಇದು.
ಸಿಕ್ಕಾಬಟ್ಟೆ ಗಾಂಜಾ ಕೇಸಸ್ ಆಗ್ತಿದ್ದಾವೆ ಅಂತ. ಇನ್ನು ಮಣಿಪಾಲ್ ಕಡೆ, ಉಡುಪಿ ಕಡೆ, ಈ ಕಡೆ ಎಲ್ಲ ಹೋಗ್ಬಿಟ್ಟ ಅಂದ್ರೆ ಎಜುಕೇಶನ್ ಹಬ್ಬದ್ದು, ಆದ್ರೆ ಬೇರೆ ಕಡೆಯಿಂದೆಲ್ಲ ಬಂದು ಸೇರ್ಕೊಂಡು ನಮ್ಮ ತನವನ್ನೆಲ್ಲ ಕೆಡ್ಸಿಟ್ಬಿಟ್ಟಿದೆ. ಕಾಲಿಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಕನ್ನಡದವರಲ್ಲ, ನಿಜ ಹೇಳ್ತಾನೆ. ಏನ್ ಮಾಡೋದು, ಬರೋದು ಫಸ್ಟ್ ಅವ್ರ ಟ್ಯಾಗ್ಲೈನ್ ಮಾಡೋದು ಏನ್ ಗೊತ್ತಾ, ಈ ರಜೆಗಳು ಬಂದಿದ ತಕ್ಷಣ ಬೆಂಗಳೂರಿನವ್ರು ಈ ಕಡೆ ಬರಬೇಡಿ ಅಂತ. ಖಂಡಿತ ನಾವ್ ಯಾಕೆ ಕನ್ನಡದವ್ರು ಬರೋದಿಲ್ಲ, ನಮ್ ಬೆಂಗಳೂರೇ ಸಾಕು ಸ್ವಾಮಿ, ನಾವು ಆನಂದವಾಗಿದ್ವಿ. ಬೇರೆಯವ್ರು ಬಂದು ಸೇರ್ಕೊಂಡು ಬೆಂಗಳೂರಿಂದ ಅಲ್ಲಿ ಬರ್ತಿರೋದು ಅಷ್ಟೇ. ಇರ್ಲಿ ಅಂತ ಹೇಳ್ತಾ, ಯಾವುದು ಕಾಕತಾಳೀಯವಲ್ಲ. ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ಸಂಖ್ಯೆಗಳ ಜೋಡಣೆ ನೋಡಿ ಯಾವ ತರ ಹೇಳ್ಕೊಂಡು ಅಷ್ಟು ದೊಡ್ಡ ವ್ಯಕ್ತಿಯ ಜಾತಕವನ್ನು ಕದಲಿಸಿ ನಿಂತಿದೆ. ತುಂಬಾ ಇದೆ ಆ ತರದ ಸೀಕ್ರೆಟ್ಸ್ ಅನ್ನ ಭೇದಿಸ್ತಾ ನಿಮ್ ಜೊತೆ ಆಗಾಗ ಹಂಚ್ಕೊಳ್ಳೋಣ. ನನಗೇನು ತಿಳಿದಿದೆಯೋ ಅಷ್ಟು ಮಾತ್ರಕ್ಕೆ ಅಂತ ಹೇಳ್ತಾ, ಈ ವಾರ ಸ್ವಲ್ಪ ಕಲಾವಿದರ ಎಚ್ಚರಿಕೆ ಆಗಿರಿ. ಮನುಷ್ಯ ಭೋಗದ ಕಡೆ, ಮೋಜಿನ ಕಡೆ ಹೋಗತಕ್ಕಂಥವ್ರು ತುಂಬಾ ಎಚ್ಚರಿಕೆಯಿಂದಿರಿ ಅಂತ ಹೇಳ್ತಾ, ಮೇಷರಾಶಿ. ಸಪ್ತಮಾಧಿಪತಿ ಲಾಭದಲ್ಲಿ, ಷಷ್ಠಾಧಿಪತಿಯೂ ಲಾಭದಲ್ಲಿ. ಅಂದ್ರೆ ನ್ಯಾಯ ಧರ್ಮದಲ್ಲೂ ದುಡ್ಡಿದೆ, ಅನ್ಯಾಯದಲ್ಲೂ ದುಡ್ಡಿದೆ. ಜೂಜು, ಕೆಸಿನೋ, ಇನ್ನೊಂದು ಅನ್ನತಕ್ಕಂಥ ಭಾವಾರ್ಥ. ಮನುಷ್ಯನಿಗೆ ಇವತ್ತು ಅದೇ ಮುಖ್ಯ. ಹೇಗಾದ್ರೂ ಸರಿ ನಾನು ಮಾತ್ರ ಚೆನ್ನಾಗಿರ್ಬೇಕು. ಸರ್, ಎಲ್ರೂ ಚೆನ್ನಾಗಿರ್ಬೇಕು ಸರ್, ಅದು ನಾನೊಬ್ಬನೇ ಆಗಿರ್ಬೇಕು ಸರ್. ಈ ಭಾವ ಬಂದ್ಬಿಟ್ಟಿದೆ ಮಕ್ಕಳೇ. ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೊರಟೋಗ್ಬಿಟ್ಟಿದೆ. ಮೇಷರಾಶಿಗೆ ಅಂಥದ್ದೊಂದು ಭಾವ. ಕುಜ ಬೇರೆ ಉಚ್ಚಂಗತ. ದಂಡನಾಯಕರೇ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ಈ ಥರದವರಿಗೆ ಭರ್ಜರಿ ಬೇಟೆ ಸಿಗುತ್ತೆ. ಬಂಗಾರದಲ್ಲಿ ಸ್ವಲ್ಪ 1,000 ರೂಪಾಯಿ ಹತ್ತಬಹುದು. ಸೊ ಅದರಿಂದ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅದು ಇದು ಅಂತ ಹೇಳ್ಬಿಟ್ಟು ಮನಿನ ಅದು ಇದು ಮಾಡ್ತೀನಿ ಅಂತ ಹೋಗ್ಬೇಡಿ. ಸೇಫ್ಟಿಗೆ ನನಗೆ ಬೇಕು, ನನ್ನ ಭದ್ರತೆಗೆ ಅನ್ನೋದಾದ್ರೆ ತೆಗೆದು ಹಾಕಿಟ್ಟಿದ್ದೇನೆ. ಬರುತ್ತೆ, ಅದು 2 ಲಕ್ಷ ಆರಾಮ್ಸೆ ಬಂದು ತಲುಪುತ್ತೆ ಬಂಗಾರ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅಮೆರಿಕದ ಎಕಾನಮಿ ಇಸ್ ಡೂಮ್ಡ್ ಆಗ್ಬಿಟ್ಟಿದೆ. ಅವನು ಮುಳುಗೋಗ್ಬಿಟ್ಟಿದ್ದಾನೆ. ಅವನು ಅದಕ್ಕೆ ಯುದ್ಧ ಅದು ಇದು ಅಂತ ಡೈವರ್ಸಿಫಿಕೇಶನ್ ಮಾಡ್ತಾನೆ. ನೋಟುಗಳು ಪ್ರಿಂಟ್ ಮಾಡಿ ಏನೇನೋ ಮಾಡ್ತಿದ್ರೆ ನಿಮಗೆ ಗೊತ್ತಿಲ್ಲ. ಇದೆಲ್ಲ ಇದೆ. ಇಟ್ಸ್ ಇನ್ ಕೊಲ್ಯಾಪ್ಸ್. ನಮ್ಮ ದೇಶಕ್ಕೆ ಒಂದು ಸಾಲ ಕೊಡ್ಬೇಕು, ನಮ್ಮ ಭಾರತಕ್ಕೆ ಅಮೆರಿಕ. ಇದು ಆಗ್ತಿರ್ತಕ್ಕಂಥದ್ದು. ಸೊ ಮೇಷರಾಶಿ, ಮಿಲಿಟರಿ, ಪೊಲೀಸು, ಅಗ್ರಿಕಲ್ಚರು, ಹೈನುಗಾರಿಕೆ, ತೋಟಗಾರಿಕೆ, ಇಂತಹ ಒಂದು ವ್ಯವಹಾರ, ಉದ್ಯೋಗ, ವ್ಯಾಪಾರ, ಅಡ್ಮಿನಿಸ್ಟ್ರೇಷನ್, ಪೊಲೀಸು, ಡಿಫೆನ್ಸು, ರಿಯಲ್ ಎಸ್ಟೇಟು, ಮೈನಿಂಗು, ಈ ಒಂದು ಕಲ್ಲು, ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್ನು, ಆಯಿಲು, ಪೆಟ್ರೋಲು, ನ್ಯಾಯ, ಅನ್ಯಾಯ, ದೈವ, ಅದೈವ, ಇಂತಹ ಯಾವುದೇ ಒಂದು ವೃತ್ತಿ, ಉದ್ಯೋಗ ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ವಾರ. ಅದರಲ್ಲಂತೂ ನಿಮ್ಮ ಲಾಭಸ್ಥಾನವನ್ನು ಗುರು ನೋಡ್ತಿದ್ದಾನೆ. ಸೊ ಸ್ನೇಹಿತರು, ಸಂಗಾತಿ, ಪಾರ್ಟಿ, ಎಂಟರ್ಟೈನ್ಮೆಂಟು, ಈವೆಂಟ್ ಮ್ಯಾನೇಜ್ಮೆಂಟು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೂ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ. ಬಂಗಾರ, ಬೆಳ್ಳಿ, ಆಭರಣ, ಪ್ರಯಾಣ, ಅಂತಾರಾಷ್ಟ್ರೀಯ ಪ್ರಯಾಣ, ವಿಮಾನಯಾನ, ಏರ್ ಹೋಸ್ಟೆಸ್, ಏರ್ಲೈನ್ಸ್, ಕಸ್ಟಮ್ಸ್, ಆಮೇಲೆ ಇನ್ಕಮ್ ಟ್ಯಾಕ್ಸ್, ಆಮೇಲೆ ಮುತ್ತುರತ್ನಗಳು, ನವರತ್ನಗಳು, ಜವಳಿ ಉದ್ಯಮ, ಬಟ್ಟೆ, ಗಾರ್ಮೆಂಟ್ಸು, ಸ್ಟಿಚಿಂಗು, ಆ ಒಂದು ಬೋಟಿಗೆ ಇಟ್ಕೊಂಡಿದ್ದೀರಿ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಅಲಂಕಾರಿಕ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಥಿಯೇಟರು, ರಬ್ಬರು, ತೋಟಗಾರಿಕೆ, ಹಣ್ಣು, ಹೂವು, ಸಿಹಿ ಪದಾರ್ಥಗಳು, ಇಂತಹವುಗಳ ಒಂದು ವೃತ್ತಿ, ಉದ್ಯೋಗ ಅದ್ಭುತವಾಗಿರ್ತಕ್ಕಂಥ ಒಂದು ವಾರ. ಮಿಥುನ ರಾಶಿ. ಮಾಡೆಲಿಂಗ್ ಏಜೆನ್ಸಿ, ಚಿತ್ರಕಲೆ, ಪೇಂಟಿಂಗು, ಡಿಸೈನಿಂಗು, AI ಡಿಸೈನಿಂಗು, ಎಡಿಟಿಂಗು, ಶೂಟಿಂಗು, ಪೇಂಟಿಂಗು, ಶಿಲ್ಪಕಲೆ, ಚಿತ್ರಕಲೆ, ಆರ್ಕಿಟೆಕ್ಚರ್, ಇಂಟೀರಿಯರ್, ಫ್ಲವರ್ ಡೆಕೋರೇಟರ್, ಈ ಒಂದು ಫುಡ್ ಆರ್ಗನೈಸ್ ಮಾಡಿಕೊಡ್ತಕ್ಕಂಥದ್ದು, ಈ ಸೆಂಟುಗಳ ವ್ಯಾಪಾರ, ಸೆಂಟುಗಳನ್ನ ತಯಾರಿಸ್ತಕ್ಕಂಥವರಿಗೆ ಜೋಡಣೆ, ಅಡ್ವರ್ಟೈಸಿಂಗ್ ಏಜೆನ್ಸಿಲಿದ್ದೀರಾ, ಟೆಲಿಕಾಲಿಂಗ್ ಏಜೆನ್ಸಿಗಳಲ್ಲಿ ಕೆಲಸ ಮಾಡಿಸ್ತಿದ್ದೀರಾ, ಇಲ್ಲ ಮಾಡ್ತಿದ್ದೀರಾ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಆ ಒಂದು ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ವೆಹಿಕಲ್ ಇಂಡಸ್ಟ್ರಿನಲ್ಲಿ ಇದ್ದೀರಾ, ಎಕ್ಸ್ಪೋರ್ಟ್ ಇಂಪೋರ್ಟ್ ಲೈಸೆನ್ಸ್ ಆಫೀಸರ್ ಆಗಿದ್ದೀರಾ, ಅಂಥವುಗಳಲ್ಲಿ ಆಮದು ರಫ್ತು
ಮಧ್ಯವರ್ತಿಗಳಾಗಿ ಕೆಲಸ ಕಾರ್ಯ ಮಾಡುತ್ತಿದ್ದೀರಾ, ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಬ್ಯೂಟಿಫುಲ್. ಸ್ವಲ್ಪ ಪ್ರಯಾಣಗಳಲ್ಲಿ ಎಚ್ಚರಿಕೆ, ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆ, ಮೈಗ್ರೇನ್, ಸೈನಸ್, ಸ್ವಲ್ಪ ಸೊಂಟ ನೋವು, ಸಣ್ಣ ಪುಟ್ಟ ಬೋನ್ ಫ್ರ್ಯಾಕ್ಚರು, ಸರ್ಜರಿಗಳಾಗಿದ್ರೆ ಒಂಚೂರು ಬಾಧೆಯಿಂದ ಒತ್ತಡಕ್ಕೊಳಗಾಗ್ತೀರಿ. ಸುಬ್ರಹ್ಮಣ್ಯ ಪೂಜೆ, ನರಸಿಂಹ ಪೂಜೆ, ಹನುಮ ಪೂಜೆ, ಸ್ವಲ್ಪ ಸಮಾಧಾನ, ದುಡುಕಬೇಡಿ, ಜಗಳಕ್ಕೆ ಹೋಗ್ಬೇಡಿ. ರೋಡ್ ರೇಜ್ಗಳಾಗ್ತವೆ. ರೋಡಲ್ಲಿ ಹೋಗುವಾಗ ಯಾರೋ ಬಂದು ಗಾಡಿ ಟಚ್ ಮಾಡ್ದ, ನೀನೇ ದೊಡ್ಡವನು ಅಂತ ಹೇಳ್ಬಿಡಿ. ಇನ್ನು ರೋಡ್ ರೇಜ್ಗಳು ಜಾಸ್ತಿ ಮಕ್ಕಳೇ, ವಿಪರೀತ. ಅದರಲ್ಲೂ ರಾಹು ಜೊತೆ ಕುಜ ಸೇರಿದಾಗ ಅಲ್ಲಲ್ಲಿ ಟಚ್ ಆಯ್ತು ಅಂತ ಹೊಡೆಯೋದು. ಯಾರು ಬೇಕು ಅಂತ ಮಾಡಲ್ಲ, ಬೇಕು ಅಂತ ಅವನವನಿಗೆ ಅವನ ಕಮಿಟ್ಮೆಂಟ್ ದೊಡ್ಡದು. ನನ್ನ ಕ್ಲೈಂಟ್ನ ಬಂದು ನೋಡ್ಬಿಡ್ಬೇಕು, ಕ್ಲೈಂಟ್ ಕಾಯ್ತಿದ್ದಾರೆ ಅಂದ್ಬಿಡ್ಬೇಕು. ಈ ರೀತಿ ವಿಪರೀತ ವೇಗದ ಭಾವ, ಕಂಟ್ರೋಲ್ಲೆಸ್ ಆಗ್ತಕ್ಕಂಥದ್ದಾಗುತ್ತೆ. ಮಿಥುನ್ ರಾಶಿಗೆ ಅದರ ಪ್ರಭಾವ ಹೆಚ್ಚು, ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಚೆನ್ನಾಗಿದೆ. ಖರ್ಚಿನ ವಾರ ಈ ವಾರ. ಸುಮ್ಮನೆ ಅನಗತ್ಯ ಖರ್ಚು. ಬರೋ ಸಂಬಳ, ಬರೋ ಸಂಪಾದನೆ ಎಲ್ಲ ಬರೀ ಫ್ಯಾಮ್ಲಿಗೆ, ಮನೆಗೆ, ಓಡಾಟಕ್ಕೆ, ಸುತ್ತಾಟಕ್ಕೆ, ಪ್ರಯಾಣಕ್ಕೆ, ಎಂಟರ್ಟೈನ್ಮೆಂಟ್ಗೆ, ಈ ಥರದ್ದು ಆಗ್ತಕ್ಕಂಥದ್ದಾಗುತ್ತೆ. ಅದರಲ್ಲಿ ಏನಾದರೂ ಜೂಜಿನ ಮನಸತ್ವ ಇತ್ತು, ಬೆಟ್ಟಿಂಗು, ಜೂಜು, ಕೆಸಿನೋ, ಈ ಒಂದು ಟ್ರೇಡಿಂಗು, ಇಂಥವುಗಳಿಗೆ ಏನಾದರೂ ದಿಢೀರ್ ಲಾಭ, ದಿಢೀರ್ ಇದು ಬರಬೇಕು ಅನ್ನೋ ಒಂದು ಛಾಯೆ, ಅದಕ್ಕೇನಾದರೂ ಹೋದ್ರಿ ಅಂದರೆ ಇದ್ದಿದ್ದು ಕಳ್ಕೊಳ್ತಕ್ಕಂಥದ್ದು ಆಗುತ್ತೆ. ಬಟ್ ಪೊಲೀಸ್ ಇಲಾಖೆಯಲ್ಲಿದ್ದೀರಾ, ಇಂಜಿನಿಯರಿಂಗ್ ಇಲಾಖೆಯಲ್ಲಿದ್ದೀರಾ, ಕೆಮಿಕಲ್ ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್, ಮೆಷಿನರಿಗೆ ಸಂಬಂಧಪಟ್ಟಂತೆ ಇಂಜಿನಿಯರಿಂಗ್, ಮೈನಿಂಗ್, ಡಿಗ್ಗಿಂಗ್, ಈ ಒಂದು ಗಣಿಗಾರಿಕೆ, ಕ್ರಷರು, ಸಿಮೆಂಟು ಫ್ಯಾಕ್ಟ್ರಿಗಳು, ಸ್ಟೀಲ್ ಫ್ಯಾಕ್ಟ್ರಿಗಳು, ಪೊಲೀಸ್ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಗುಪ್ತಚರ ಇಲಾಖೆ, ಆಮೇಲೆ ಇಸ್ರೋ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೀರಾ, ಬಯೋಮೆಕ್ಯಾನಿಕಲ್ ಅಲ್ಲಿದ್ದೀರಾ, ಬಯೋಕೆಮಿಸ್ಟ್ರಿಗೆ ಸಂಬಂಧಪಟ್ಟಂತ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಆರ್ಕಿಟೆಕ್ಚರ್ ಡಿಸೈನ್ಗಳಲ್ಲಿದ್ದೀರಾ, ಬಿಲ್ಡಿಂಗ್ ಪ್ಲಾನ್ಗಳಲ್ಲಿದ್ದೀರಾ, ದೊಡ್ಡ ದೊಡ್ಡ ಎತ್ತರದ ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡತಕ್ಕಂಥ ವೃತ್ತಿ ಉದ್ಯೋಗದಲ್ಲಿದ್ದೀರಾ, ಸರ್ಕಾರದಲ್ಲಿ ರಕ್ಷಣಾ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, ಪೊಲೀಸ್ ಇಲಾಖೆ, ಕಾಪಾಡೋ ಇಲಾಖೆ, ಗೃಹ ರಕ್ಷಾ ಇಲಾಖೆ, ಇಂಥವುಗಳಲ್ಲಿ ಉದ್ಯೋಗ ವ್ಯವಹಾರ, ವೃತ್ತಿ ವ್ಯಾಪಾರ ತೊಡಗಿಸ್ಕೊಂಡಿದ್ದೀರಾ. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ಭಾವ. ಗೊತ್ತಿಲ್ಲದೆಯೋ ಒಂದು ಪುಟ್ಟ ಗೆಳೆತನ, ವಿಶ್ವಾಸ, ಹಳೆಯ ಫ್ರೆಂಡು, ಈ ಥರದ್ದೊಂದು ಆಗತಕ್ಕಂಥದ್ದು ಇರುತ್ತೆ. ವಿಪರೀತ ಪ್ರಣಯದ ವಾರ. ಸಿಂಹರಾಶಿ ವೃತ್ತಿಯ ಉನ್ನತ ಪರಾಕಾಷ್ಠತೆಯನ್ನ ನೋಡ್ತಕ್ಕಂಥದ್ದಾಗುತ್ತದೆ. ಎಸ್ಪೆಷಲಿ ಈ ಆಕ್ಟಿಂಗ್ ಅಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಆಕ್ಟಿಂಗ್ ಅಲ್ಲಿದ್ದೀರಾ, ಥಿಯೇಟರ್ ಇದೆ, ಪ್ರೊಡ್ಯೂಸರ್ ಆಗಿದ್ದೀರಾ, ಡೈರೆಕ್ಟರ್ ಆಗಿದ್ದೀರಾ, ಆಕ್ಟಿಂಗ್ ಅಲ್ಲಿದ್ದೀರಾ, ಪ್ರೊಡಕ್ಷನ್ ಹೌಸ್ ಅಲ್ಲಿದ್ದೀರಿ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಿ, ಬರವಣಿಗೆಯಲ್ಲಿದ್ದೀರಿ, ಟಿವಿಲಿ ಕೆಲಸ ಮಾಡ್ತಿದ್ದೀರಿ, ನ್ಯೂಸ್ ಏಜೆನ್ಸಿಲಿ ಕೆಲಸ ಮಾಡ್ತಿದ್ದೀರಿ, ಯೂಟ್ಯೂಬ್ ಚಾನೆಲ್ ನಡೆಸ್ತಿದ್ದೀರಿ, ಭರತನಾಟ್ಯ, ಸೌಂಡ್ ಸಿಸ್ಟಮ್ಮು, ವಾದ್ಯಗೋಷ್ಠಿ, ಇಂಥವುಗಳ ಒಂದು ವೃತ್ತಿ ಉದ್ಯೋಗ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥದ್ದು, ಜುಡಿಷಿಯಲ್ಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಟೆಕ್ನಿಕಲ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಫೈನಾನ್ಷಿಯಲ್ ಅಡ್ವೈಸರ್, ಸೂಪರ್ಬ್ ಆಗಿರತಕ್ಕಂಥ ಒಂದು ವಾರವಾಗಿರುತ್ತೆ. ಒಂಚೂರು ಲಾಸ್ಟ್ ವೀಕೆಲ್ಲ ತಡಬಡಾಯಿಸಿದ್ರಿ, ಈ ವಾರ ಗಂಧದ ಒಂದು ತೋಟ, ಗಂಧದ ತೋಟ ಈ ವಾರ. ಪ್ರೀತಿ ಪಾತ್ರರನ್ನ ಭೇಟಿ ಆಗ್ತೀರಿ, ಆತ್ಮೀಯರನ್ನ ಭೇಟಿ ಆಗ್ತೀರಿ, ಅಂದುಕೊಂಡಂತ ಕೆಲಸಗಳು ತುಂಬಾ ಅನುಕೂಲಕರವಾಗಿ ನಡೆಯತಕ್ಕಂಥದ್ದು. ಸ್ವಲ್ಪ ಖರ್ಚು ಮಾಡ್ಕೋತೀರಿ, ಸಣ್ಣ ಆರೋಗ್ಯದ ಕಡೆ ಗಮನ ಕೊಡಿ. ಒಳ್ಳೆ ಸಂಬಂಧಗಳನ್ನ, ಮುಖ್ಯವಾಗಿ ಸ್ತ್ರೀಯರು ಸಂಬಂಧಗಳನ್ನ ಮೇಂಟೈನ್ ಮಾಡೋದು ನೋಡಿ. ದಾಂಪತ್ಯದಲ್ಲಿ ಕಲಹಗಳಿದ್ದರೆ, ಕೋರ್ಟ್ಗೆ ಹೋಗಿದ್ರೆ ಡೈವರ್ಸ್, ಉಲ್ಪಣ ಆಗತಕ್ಕಂಥ ಸಾಧ್ಯತೆ ಕೂಡ ಉಂಟು. ಮುಖ್ಯವಾಗಿ ಸಿಂಹರಾಶಿಯ ಸ್ತ್ರೀಯರು ಗಂಡನ ಆರೋಗ್ಯದ ಕಡೆ, ಗಂಡನ ಜೊತೆ ಅಲ್ಲೊಂದು ಭಿನ್ನಾಭಿಪ್ರಾಯಗಳಿದ್ರೆ ನ್ಯೂಟ್ರಲ್ ಮಾಡ್ಕೊಳ್ಳೋಕೆ ನೋಡ್ಕೊಳ್ತಕ್ಕಂಥದ್ದು ಮಾಡಿ. ಸಿಂಹರಾಶಿ ಪುರುಷರಿಗೆ ಸಂಗಾತಿಯಿಂದ ಒಲವು, ಆನಂದ, ತುಂಬ ದೊಡ್ಡ ಒಂದು ಸಹಾಯವನ್ನ ನೀವು ಈ ವಾರ ನಿರೀಕ್ಷಿಸಬಹುದು. ಇನ್ನು ಕನ್ಯಾ ರಾಶಿ
ಶುಕ್ರ 6ನೇ ಮನೆಗೆ ಬಂದಿರತಕ್ಕಂಥದ್ದು ಸ್ವಲ್ಪ ಆರೋಗ್ಯ ದೋಷ, ಹಣಕಾಸು ದೋಷ, ಲಕ್ಷ್ಮಿ ದೋಷ, ಯಾವುದೋ ಒಂದು ಹಳೆಯ ಬಾಕಿ ಸಾಲ ವಸೂಲಿ ಬರ್ತಿಲ್ಲ, ಆಗ್ತಿಲ್ಲ, ಕೊಡ್ತಿಲ್ಲ, ನೋಡ್ತಿಲ್ಲ, ಮಾಡ್ತಿಲ್ಲ ಅನ್ನತಕ್ಕಂಥ ಪ್ರಭಾವದಲ್ಲಿ ಒಂದು ರೀತಿ ಎಳೆದಾಟವಾಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಬ್ಯಾಕ್ ಪೇನ್ ಪ್ರಾಬ್ಲಮ್ ಇಂದ ಬಳಲ್ತಕ್ಕಂಥದ್ದು, ತೊಡೆಗಳಲ್ಲಿ ನೋವು, ಮಂಡಿಗಳಲ್ಲಿ ನೋವು, ದೇಹದಲ್ಲಿ ನಿಶಕ್ತಿ, ಶುಗರ್ ಪ್ರಾಬ್ಲಮ್ ಇರೋದು ಸ್ವಲ್ಪ ಹುಷಾರಾಗಿದೆ. ಪರಪುರುಷರ ಜೊತೆ ಸ್ತ್ರೀಯರು, ಪರಸ್ತ್ರೀಯರ ಜೊತೆ ಪುರುಷರು, ಗೊತ್ತೋ ಗೊತ್ತಿಲ್ಲದೆಯೋ ಗೆಳತನ, ಅದಿನ್ನೊಂದಾಗಿ ಅವಮಾನಗಳು, ಇನ್ನೊಂದು ನೋವುಗಳು, ಕೋರ್ಟು, ಕಟಕಟಲೆ, ಪೊಲೀಸ್ ಸ್ಟೇಷನ್. ಶುಕ್ರ 6ನೇ ಮನೆಗೆ ಬಂತು ಅಂದ್ರೇನೆ ಅದೊಂದು ಒಂದು ಎಡವಟ್ಟು, ದುಡ್ಡು ಕಳ್ಕೊಳ್ಳೋದು, ಯಾವುದೋ ಒಂದು ಅಕ್ಕಪಕ್ಕದವರ ಜೊತೆ, ಇಲ್ಲ ಮನೆಯ ಹಿರಿಯ ಸೋದರಿಯರ ಜೊತೆ, ಹಿರಿಯ ಸ್ತ್ರೀಯರ ಜೊತೆ ಅವರಿಗೊಂದು ಅಸಮಾಧಾನ, ಆರೋಗ್ಯದಲ್ಲಿ ಎಳೆದಾಟ, ಇವುಗಳಾಗತಕ್ಕಂಥ ಭಾವ ಜಾಸ್ತಿ. ಮನೆಯಲ್ಲಿ ಹಿರಿಯ ಅಕ್ಕಂದಿರಿದ್ದರೆ, ಅತ್ತಿಗೆ ಇದ್ದರೆ ಅವರ ಆರೋಗ್ಯದಲ್ಲಿ ಏರುಪೇರು, ಇಲ್ಲ ಅವರ ಜೊತೆ ಭಿನ್ನಾಭಿಪ್ರಾಯಗಳು ಆಗತಕ್ಕಂಥದ್ದಾಗುತ್ತೆ. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಸ್ವಲ್ಪ ತಲೆನೋವು ತಪ್ಪಿದ್ದಲ್ಲ. ಅಲ್ಲೇ ಸುತ್ತಮುತ್ತ ಏನಾದರೂ ಒಂದು ಕಿರಿಕಿರಿಯ ಪ್ರಸಂಗಗಳಾಗತಕ್ಕಂಥದ್ದು, ಅಪಮಾನಗಳು, ಅಪವಾದಗಳು, ನಿಮ್ಮನ್ನ ಆ ರೆಕಗ್ನಿಷನ್ ಮಾಡತಕ್ಕಂಥ ಪ್ರಭಾವಕ್ಕೆ ದೋಷ ಆಗ್ತಕ್ಕಂಥದ್ದಾಗುತ್ತೆ. ಆದರೆ ಬಂಗಾರದ ಈ ಒಂದು ಸಣ್ಣ ಪುಟ್ಟ ಲೇವಾದೇವಿ ಮಾಡ್ತಿದ್ದೀರಿ, ಬಂಗಾರ ತಗೊಂಡು ಸಾಲ ಕೊಡ್ತಕ್ಕಂಥದ್ದು, ಇಲ್ಲ ಸಣ್ಣ ಪುಟ್ಟ ಬಡ್ಡಿ, ಸಣ್ಣ ಪುಟ್ಟ ಚೀಟಿ ವ್ಯವಹಾರ ನಡೆಸ್ತಿದ್ದೀರಿ, ಸಣ್ಣ ಪುಟ್ಟ ಮ್ಯೂಸಿಕ್ ಕ್ಲಾಸ್ ನಡೆಸ್ತಿದ್ದೀರಿ, ಪೇಂಟಿಂಗು, ಕಸೂತಿ, ಅಡಿಗೆ ಮಾಡೋದು ಕಲಿಸ್ತಕ್ಕಂಥದ್ದು, ತಿಂಡಿ ಮಾಡೋದು ಕಲಿಸ್ತಕ್ಕಂಥದ್ದು, ಈ ಒಂದು ಮ್ಯೂಸಿಕ್ ಕ್ಲಾಸಸ್ ಹೇಳ್ಕೊಡ್ತಕ್ಕಂಥದ್ದು, ಟ್ಯೂಷನ್ ಹೇಳ್ಕೊಡ್ತಕ್ಕಂಥದ್ದು, ಮೇಕಪ್ ಹೇಳ್ಕೊಡ್ತಕ್ಕಂಥದ್ದು, ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ವಾರ. ದುಡ್ಡು ಕಾಸಿಗೆ ದೋಷ ಏನಿಲ್ಲ, ನೀವೆಲ್ಲಿದ್ದರೂ ದುಡ್ಕೋತೀರಿ. ಸಿಂಹರಾಶಿಯವನ್ನ ಎಲ್ಲಿದ್ದರೂ ರಾಜ ಅಂದ್ರೆ, ಕನ್ಯಾ ರಾಶಿಯವ್ರನ್ನ ಎಲ್ಲಿದ್ರೂ ಬದುಕೋತಾರೆ ಅಂತ ಹೇಳ್ತೀವಿ. ಅವ್ರಿಗೆ ಬದುಕೋದ್ ಗೊತ್ತು, ನಿಮ್ಗೆ ಬದುಕೋದ್ ಕಲಿಬೇಕು ಅಂದ್ರೆ ಕನ್ಯಾ ರಾಶಿಯವ್ರ ಜೊತೆಲಿ ಸೈಕಲ್ ಗ್ಯಾಪ್ ಅಲ್ಲಿ ಬದುಕ್ತಾರೆ. ಸ್ವಾಭಿಮಾನಿಗಳು, ಗೊತ್ತಿದೆ ದೈವ ಕೊಟ್ಟಿರೋ ವರ. ಯಾಕಂದ್ರೆ ಕೇಂದ್ರಾಧಿಪತಿ ಯೋಗ 4ನೇ ಮನೆ ಹಾಗೂ 7ನೇ ಮನೆಗೆ ಅಧಿಪತಿ ಬಂದು ಗುರು. ಇನ್ನು ವಿಶೇಷವಾಗಿ ತುಲಾ ರಾಶಿ, ವರ್ಷಂ ಶಿಶಿರ ಋತುವಿನ ಪೂರ್ಣ ಅನುಗ್ರಹವನ್ನು ಪಡೆಯತಕ್ಕಂಥ ಒಂದು ವಾರವಾಗಿರುತ್ತೆ. ನಿಮ್ಮ ಪಂಚಮ ಸ್ಥಾನಕ್ಕೆ ಶುಕ್ರ ಭಾಗ್ಯಾಧಿಪತಿ ಬಂದಿದ್ದಾನೆ. ಬುಧ ಲಗ್ನಾಧಿಪತಿ ಪಂಚಮ. ಖಂಡಿತ ಹೇಳ್ತಾನೆ ಲಾಟ್ರಿ ಹೊಡೆದಂತ ವಾರ. ಕರೆಕ್ಟ್ ದಶಾ ಭುಕ್ತಿ ನಿಮ್ಮ ಅಕ್ಕ ಪಕ್ಕ ಇರೋವರೆಗೂ ಇತ್ತು. ಇದೊಂದು ಬ್ಯೂಟಿಫುಲ್ ಜರ್ನಿ. ಟ್ರಾವೆಲ್ಸ್ ಅಲ್ಲಿದ್ದೀರಿ, ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಎಂಟರ್ಟೈನ್ಮೆಂಟು, ಕೆಸಿನೋಸು, ಈ ಕುಡಿತ, ಮೋಜು, ಮಸ್ತಿ, ಮಾಧ್ಯಮ, ನಟನೆ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಟ್ಟೆಗಳನ್ನು ಕ್ಲೀನ್ ಮಾಡಿ, ಶುದ್ಧಿ ಮಾಡಿ, ವಾಶ್ ಮಾಡಿ ಕೊಡ್ತಕ್ಕಂಥದ್ದು, ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಕ್ಕಂಥ ಗಾರ್ಮೆಂಟ್ ಇಂಡಸ್ಟ್ರಿ ಇಟ್ಕೊಂಡಿರ್ಬೋದು, ಇಲ್ಲ ಅದರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು, ಬಟ್ಟೆಗಳ ಅಂಗಡಿ, ಬಟ್ಟೆಗಳ ಲೇವಾದೇವಿ, 1 ಗ್ರಾಮ್ ಗೋಲ್ಡ್, 1 ಗ್ರಾಮ್ ಸಿಲ್ವರ್, 1 ಗ್ರಾಮ್ ಮೆಟಲ್ಸ್, ಅಲಂಕಾರಿಕ ವಸ್ತುಗಳನ್ನ ಇಟ್ಕೊಂಡು ಮಾರ್ತಕ್ಕಂಥದ್ದು, ಟ್ರೇಡರ್ಸ್ ಆಗಿದ್ದೀರ, ಬಟ್ಟೆಗಳ ಟ್ರೇಡರ್, ಬಂಗಾರದ ಟ್ರೇಡರ್, ವಜ್ರ ವೈಡೂರ್ಯಗಳ ಟ್ರೇಡರ್, ನವರತ್ನಗಳ ಟ್ರೇಡರ್, ಉಂಗುರ ಮಾಡೋದು, ಡಿಸೈನ್ ಮಾಡೋದು, ಮುತ್ತು ರತ್ನಗಳನ್ನ ತಯಾರಿಸ್ತಕ್ಕಂಥದ್ದು, ಮಾಲೆಗಳನ್ನ ತಯಾರಿಸ್ತಕ್ಕಂಥದ್ದು, ಕೆತ್ತನೆಯ ಕೆಲಸ, ಪೇಂಟಿಂಗ್ ಕೆಲಸ, ಶಿಲ್ಪಕಲೆ ಕೆಲಸ, ಚಿತ್ರಕಲೆ ಕೆಲಸ, ಟೈಲ್ಸ್ ಹಾಕೋದು, ವಿಧ ವಿಧವಾದಂಥ ಡಿಸೈನ್, ಗಾರ್ಡನಿಂಗ್ ಮಾಡ್ತಕ್ಕಂಥದ್ದು, ಇಂಟೀರಿಯರ್ ಡಿಸೈನಿಂಗ್ ಮಾಡ್ತಕ್ಕಂಥದ್ದು, ತೋಟಗಾರಿಕೆ ಇಲಾಖೆ, ಹೂವಿನ ಇಲಾಖೆ, ಹಣ್ಣಿನ ಇಲಾಖೆ, ಇಂಥವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ಹಣ್ಣಿನ ಅಂಗಡಿ, ಹೂವಿನ ಅಂಗಡಿ, ಜ್ಯೂಸ್ ಅಂಗಡಿ, ತರಕಾರಿ ಅಂಗಡಿ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ. ಸ್ವಲ್ಪ ಭೂಮಿ, ಮನೆ, ಇನ್ವೆಸ್ಟ್ಮೆಂಟ್ ಅನ್ನತಕ್ಕಂಥದ್ದು ನೋಡ್ಕೊಂಡು ಮಾಡಿ. ಈಗೋಗೋಸ್ಕರ ನಾನು ಯಾರು ಗೊತ್ತಾ, ನಾನು ಏನ್ ಗೊತ್ತಾ, ನಾನು ಹೀಗ್ ಮಾಡ್ತೀನಿ, ನಾನು ಹಾಗೆ ಮಾಡ್ತೀನಿ, ಯಾರ್ದೋ ಮಾತಿಗೆ ಪ್ರಚೋದನೆ ಆಗಿ ತಲೆ ಮೇಲೆ ನೆತ್ತಿ ಮೇಲೆ ಸುಳಿಸ್ಕೋತೀರಿ. ಈ ತುಲಾ ರಾಶಿಯವ್ರಿಗೆ ನಿಮ್ಗೇನ್ ಗೊತ್ತಾ, ನಿಮ್ ಜೀವನ ಪರ್ಯಂತ ನಾನು ನೋಡಿದ್ದೀನಿ ಈ ಕುಂಭ ರಾಶಿ, ತುಲಾ ರಾಶಿ, ಮಿಥುನ್ ರಾಶಿ, ಈ ಮೂವರಿಗೆ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಒಂದು ವರ ಏನಂದ್ರೆ ನೀವು ಲಕ್ಷ್ಮೀ ಪುತ್ರರು. ಆದ್ರೆ ನಿಮ್ ಲಕ್ಷ್ಮಿ ಕಂಡವ್ರ ಪಾಲು. ಹೌದು ಅಲ್ವೋ ಹೇಳಿ?
ನೀವು ದುಡಿಯೋದು ನಿಮ್ಮ ಹೆಂಡತಿಗೋ, ನಿಮ್ಮ ಗಂಡನಿಗೋ, ನಿಮ್ಮ ಮಕ್ಕಳಿಗೋ, ನಿಮ್ಮ ಅಮ್ಮನಿಗೋ, ನಿಮ್ಮ ಅಪ್ಪನಿಗೋ, ನಿಮ್ಮ ಅಣ್ಣನಿಗೋ, ನಿಮ್ಮ ಅಕ್ಕನಿಗೆ ಎಲ್ರಿಗೂ ಇಡ್ತೀರಿ. ನೀವು ಮಾತ್ರ 500 ರೂಪಾಯಿ ಸಾದಾ ಸೀದಾ ಚೂಡಿದಾರ್ ಹಾಕೊಂಡು ಓಡಾಡ್ತಿರ್ತೀರಿ. ನಿಮ್ಮಿಂದ ಜೊತೆಲಿರೋರಿಗೆಲ್ಲ ಬ್ಯೂಟಿಫುಲ್. ಅದು ಹೆಂಗೆ ಅಂತ ಹೇಳಿದ್ರೆ, ಒಬ್ಬ ಬಂದು ಬೆನ್ಸ್ ಕಾರ್ ತಗೊಂಡಿದ್ದ, ವಾವ್ ಅಂತ. ಅವನು ಅದ್ರಲ್ಲಿ ಅರ್ಧ ಗಂಟೆನೇ ಕೂತ್ಕೋತಾ ಇದ್ದಿತ್ತು. 1 ಕೋಟಿ ರೂಪಾಯಿ ಕಾರು ಅರ್ಧ ಗಂಟೆನೇ ಕೂತ್ಕೋತಾ ಇದ್. ಮಿಕ್ಕೆಷ್ಟು ಹೊತ್ತು ಅವ್ನು ಡ್ರೈವರ್ ಕೂತ್ಕೊಳ್ಳೋನು, ಹಸಿ ಹಾಕೊಂಡು ಅಚ್ಚುಕಟ್ಟಾಗಿ ಅದ್ರಲ್ಲಿ ಮಲ್ಕೊಳ್ಳೋನು, ಕೂತ್ಕೊಳ್ಳೋನು. ಇವನು ಬೆಳಿಗ್ಗೆ 10 ಆಫೀಸ್ ಹತ್ರ ಇಳಿ, ಅರ್ಧ ಗಂಟೆ. ಸಂಜೆ ಡ್ಯೂಟಿ ಮುಗಿದ ಮೇಲೆ ಮತ್ತೆ 10 ಕೂತ್ಕೋ. ದಿನ ಪೂರ್ತಿ ಆ 5 ಸ್ಟಾರ್ ಕಾರಲ್ಲಿ ಕೂತ್ಕೊಳ್ತಾ ಇದ್ದಿದ್ದು, ಅನುಭವಿಸ್ತಾ ಇದ್ದಿದ್ದು ಆ ಡ್ರೈವರೇ. ಹಂಗಿರುತ್ತೆ. ಕಾರ್ ನಿಮ್ದು, ಸಂಬಳ ನಿಮ್ಮದು, ಲೋನ್ ನಿಮ್ಮದು, ಎಲ್ಲ ನಿಮ್ದು. ಎಂಜಾಯ್ ಇನ್ನೊಬ್ರು ಡ್ರೈವರು, ಕ್ಲೀನರು ಬಂದು ಕುತ್ಕೊಂಡು ಹೋಗೋ ಬಂಧುಗಳದು ಅನ್ನತಕ್ಕಂಥದ್ದು ಇರುತ್ತೆ. ತುಲಾ ರಾಶಿ ಈ ವಾರ ಆ ಥರ. ಈ ವಾರ ಎಲ್ಲ ಜನ್ಮಾಂತರ ಆಗಿ ನೀವು ದುಡಿಯುವ 80 ರೂಪಾಯಿ, 100 ರೂಪಾಯಿಲಿ 80 ರೂಪಾಯಿ ಬಂದು ಕಂಡವ್ರಿಗೆ ಸಾಕ್ಲಿಕ್ಕೆ, ಇಡ್ಲಿಕ್ಕೆ, ನಿಮ್ಮನ್ನು ಸಾಕ್ಲಿಕ್ಕೆ ಇಲ್ಲ. ಇದು ಹೆಂಗಂದ್ರೆ 10,000 ರೂಪಾಯಿ ನೀವು ಹಬ್ಬಬ್ಬ ಅಂದ್ರೆ ನಿಮಗೋಸ್ಕರ ಒಂದು 500 ರೂಪಾಯಿ ಖರ್ಚು ಮಾಡ್ಕೊಂಡ್ರೆ ಹೆಚ್ಚು. ಆ ರೀತಿ. ಇನ್ನು ವೃಶ್ಚಿಕ ರಾಶಿ. ಸಪ್ತಮಾಧಿಪತಿ ಕೇಂದ್ರದಲ್ಲಿ, ಲಾಭಾಧಿಪತಿಯು ಸುಖದಲ್ಲಿ. ಅದರ ಮೇಲೆ ಆ ಸುಖವನ್ನ ಗುರು ಬೇರೆ ನೋಡ್ತಿದ್ದಾನೆ. ಅಷ್ಟಮದಲ್ಲಿದ್ರು ಕೂಡ ಸುಖವನ್ನ ನೋಡ್ತಿರೋದ್ರಿಂದ ಕಮಿಟ್ಮೆಂಟ್ಸ್ ಇದೆ. ಮನೆ, ಮಕ್ಕಳು, ಕುಟುಂಬ. ಒಂದು ಸ್ವಲ್ಪ ನಿಮಗೊಂದು 3 ಲಕ್ಷ ಇಲ್ಲ 30 ಲಕ್ಷ ಇಲ್ಲ 3 ಕೋಟಿ 30 ಕೋಟಿ ಕಮಿಟ್ಮೆಂಟ್ ಇದಾವೆ. ಯಾವ್ದಾದ್ರೂ ಒಂದು ಜಾಗ ಮಾರ್ಬಿಡಿ, ಯಾವ್ದಾದ್ರೂ ಒಂದು ಸೊತ್ತು ಮಾರ್ಬಿಡಿ, ನೆಮ್ಮದಿಯಾಗಿ ಕೂತ್ಕೋತೀರಿ. ಈ ಲೋಕದ ವಿಚಾರಕ್ಕೆ ಹೋಗ್ಬಿಡಿ. ನಾನು ಮಾತು ಕೇಳಿ. ವೃಶ್ಚಿಕ ರಾಶಿ ನೀವು ಹಾಗೆ ಸ್ವಲ್ಪ ಅಂತರಂಗದಲ್ಲಿ ನೀವು ಭಯ, ಇನ್ನೊಬ್ರು ಇನ್ನೊಂದು ಹಾಗೆ ಹೀಗೆ ಅನ್ಕೊಂಡು ನೀವು ಮಾಡಿಟ್ಕೋಬಿಟ್ಟಿದ್ರಿ ಸ್ವಲ್ಪ. ಅದೆಲ್ಲ ಬಿಡಿ ಮಕ್ಕಳು, ಯಾರು ನೆನ್ಪಿಟ್ಕೊಳ್ಳಲ್ಲ. ನಮಗೋಸ್ಕರ ಬದುಕೋದು ನೋಡ್ಬೇಕು. ಈ ವಾರ ನಿಮ್ಮ ಸಂಪಾದನೆಯಲ್ಲಿ 30% ಇನ್ಕ್ರೀಸ್ ಆಗುತ್ತೆ. ದೇರ್ ಇಸ್ ಎನ್ ಹೈ ಇನ್ಕಮ್. ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ಸುಖಸ್ಥಾನದಲ್ಲಿ, ಲಾಭಾಧಿಪತಿ ಸಪ್ತಮಾಧಿಪತಿ ಬಂದಿರೋದು, ರಾಹು ಜೊತೆ ಕುಳಿತಿರೋದು ಬ್ರಹ್ಮಾಂಡ. ಬಟ್ ನಂಬಬೇಡಿ, ನೋಡ್ಕೊಂಡು ಮಾಡಿ ಒಂದೊಂದೇ ಹೆಜ್ಜೆ. ಯಾಕಂದ್ರೆ ಎಷ್ಟಾದರೂ ಅವನು ಬಾಧಕಾಧಿಪತಿಯೇ ಶುಕ್ರ, ಎಷ್ಟಾದರೂ ಅವನು ಅಷ್ಟಮಾಧಿಪತಿಯ ಬುಧ. ಕೊಡೋಂಗ್ ಕೊಟ್ಟಿದ್ದಾನೆ, ತಲೆನೋವುಗಳು ಕೊಟ್ಟಿದ್ದಾನೆ. ಅಲ್ಲೆಲ್ಲೋ ಕಳ್ತನ, ಇನ್ನೊಂದು ಯಾರ ಕೈಗೋ ವ್ಯವಹಾರದ 3 ಲಕ್ಷ ಕೊಟ್ಟರೆ ಅವ್ನು ತಗೊಂಡು ಓಡೋಗ್ಬಿಟ್ಟ, ಬ್ಯಾಂಕ್ ಡೆಪಾಸಿಟ್ ಮಾಡಿಲ್ಲ, ಈ ಥರದ್ದೆಲ್ಲ ನೋಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಸೊ ಈ ವಾರ ಮಳೆಗಾಲವೇ. ವಿಶೇಷವಾಗಿ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಪ್ರಾಪರ್ಟಿ ಡೀಲರ್ ಅಲ್ಲಿ ಇದ್ದೀರಾ, ಈ ಒಂದು ಕನ್ಸ್ಟ್ರಕ್ಷನ್ ಡೀಲಿಂಗ್ ಅಲ್ಲಿ ಇದ್ದೀರಾ, ಸಿಮೆಂಟು, ಸ್ಟೀಲು, ಕಬ್ಬಿಣ, ಫೈನಾನ್ಸು. ದಶಮ ಸ್ಥಾನವನ್ನ ಶುಕ್ರ ಬುಧ ನೋಡ್ತಿರೋದ್ರಿಂದ ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಮೇಕಪ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಹಣ್ಣಿನ ಅಂಗಡಿ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಸ್ತ್ರೀಯರ ಜೊತೆ ವ್ಯವಹಾರಗಳಿರ್ಬೋದು, ಟೆಲಿಕಾಲಿಂಗ್ ಇರ್ಬೋದು, ಕಸ್ಟಮರ್ ಸರ್ವಿಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಜ್ಯೋತಿಷ್ಯ ಇರಬಹುದು, ಸ್ಟೇಷನರಿ ಇರಬಹುದು, 1 ಗ್ರಾಮ್ ಗೋಲ್ಡ್ ಇರಬಹುದು, ಮುತ್ತು ನವರತ್ನಗಳ ವ್ಯಾಪಾರ ವ್ಯವಹಾರ ಇರ್ಬೋದು, ಬಟ್ಟೆಗಳಿರ್ಬೋದು, ಅಲಂಕಾರಿಕ ವಸ್ತುಗಳಿರ್ಬೋದು, ಊಟ ಉಪಚಾರಗಳಿರ್ಬೋದು. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ವಾರ. ಇನ್ನು ಧನುಸು ರಾಶಿ. ಧನಸ್ಥಾನದಲ್ಲಿ ನಿಮಗೆ ಸೂರ್ಯ ಕುಜ. ಲೀಗಲ್ ಲಾಯರ್ ಆಗಿದ್ದೀರಾ, ಜಡ್ಜ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಡಾಕ್ಟರ್ ಆಗಿದ್ದೀರಾ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ, ಸಂಸ್ಥೆ ನಡೆಸ್ತಿದ್ದೀರಾ, ಒಂದು ಸಣ್ಣ ಮೇಸ್ತ್ರಿ ಆಗಿದ್ದೀರಾ, ಇಲ್ಲ ಡಿಟೆಕ್ಟಿವ್ ಏಜೆನ್ಸಿಲಿದ್ದೀರಾ, ಸೆಕ್ಯೂರಿಟಿ ಏಜೆನ್ಸಿಲಿದ್ದೀರಾ, ಡ್ರೈವಿಂಗ್ ಮಾಡ್ತಿದ್ದೀರಾ, ತೋಟಗಾರಿಕೆಯಲ್ಲಿದ್ದೀರಾ, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಮೈನಿಂಗ್ ಇಲಾಖೆ, ಗ್ರಾನೈಟ್ ಇಲಾಖೆ, ಅಡ್ಮಿನಿಸ್ಟ್ರೇಷನ್ ಇಲಾಖೆ, KS, IAS, ಒಂದೊಳ್ಳೆ ಅಧಿಕಾರಿ ಆಗಿದ್ದೀರಿ, ರಾಜಕೀಯದಲ್ಲಿದ್ದೀರಿ. ಬ್ಯೂಟಿಫುಲ್ ಜರ್ನಿ ಆಗತಕ್ಕಂಥ ಒಂದು ವಾರ. ಮನಃಶಾಂತಿ ಇರುವುದಿಲ್ಲ, ಸುಖ ಇರುತ್ತೆ. ಗೊತ್ತಿದೆ, ಹೆಸರಿದೆ, ಏನ್ ಗೊತ್ತ, ಬಟ್ ಒಳಗಡೆ ನಿಮ್ಮವರೇ ತಿಂತಿರ್ತಾರೆ. ಏನೋ ಒಂದು ಪುತ್ರಬಾಧ, ಪಿತೃಬಾಧ, ಗುರುಬಾಧ. ತುಂಬಾ ಒಳ್ಳೆಯವ್ರಿಗೆ ಅವ್ರ ಮನೆಯವರೇ ಶಾಪ, ಅವ್ರ ಮನೆಯವರೇ, ಅವ್ರ ಕುಟುಂಬದವರೇ. ಧನುಸು ರಾಶಿ. ಹೌದು ಅಲ್ವೋ ಹೇಳಿ ಕಾಯ್ತಿರ್ತಾನೆ. ಎಲ್ಲೋ ಸಂಗಾತಿ ವಿಚಾರದಲ್ಲೋ, ಮಕ್ಕಳ ವಿಚಾರದಲ್ಲೋ, ಮಕ್ಕಳು ನಿಮ್ಮ ಜೊತೆಗಿಲ್ಲ, ಇದ್ದ ಮಕ್ಕಳಿಗೆ ಬಲವಿಲ್ಲ, ಸೆಟ್ಲ್ ಆಗಿಲ್ಲ, ಇನ್ನೂ ಒಂದು ಮನಃಶಾಂತಿ ಇಲ್ಲದೆ
ಮಿಕ್ಕಂತೆ ವೃತ್ತಿಗೆ ಸಂಬಂಧಪಟ್ಟಂತೆ ಇಟ್ ಈಸ್ ಅ ಬ್ಯೂಟಿಫುಲ್ ಜರ್ನಿ. ಏನ್ ಮಾಡೋದು, ಭಗವಂತ ಸುಖವಿಟ್ಟಾಗ ನೆಮ್ಮದಿ ಇಲ್ಲ, ನೆಮ್ಮದಿ ಇದ್ದಾಗ ಸುಖವಿಲ್ಲ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನೋಡಿ ನೆಮ್ಮದಿಯಾಗಿದ್ವಿ, ನಮಗ್ ಸುಖ ಅನ್ನೋದೇ ಗೊತ್ತಿಲ್ಲ. ಆಡು ತಿನ್ನು ಇದ್ದಿದ್ರಲ್ಲಿ ಬದುಕು. ನಮ್ಗೆ ಒಂದ್ 8 ವರ್ಷ 10 ವರ್ಷದ ಮಕ್ಕಳಲ್ಲಿ ನೋಡಿ ಇರೋ ಅಷ್ಟು ಆನಂದ, ಮುಖದಲ್ಲಿರ್ತಕ್ಕಂಥ ಆ ನಿರ್ಭಾವುಕತನ, ಭಯ ಅನ್ನೋದೇ ಇಲ್ಲ, ನಾಳೆ ಬಗ್ಗೆ ಗೊತ್ತಿಲ್ಲ, ತುಂಬಾ ಎಷ್ಟು ಖುಷಿ. ಈಗ ನೋಡಿ ಬರೀ ದಿಗಲುಗಳೇ. ನನ್ ಗುರುಗಳ ಜೊತೆ ನನ್ ಕೂತಿದಾಗ ನನ್ಗೆ ಅನ್ಸಿದೆ ನನಗೂ ಸಾವು ಬರಬಾರ್ದ ಅಂತ. ಇದೇನೋ ಇದು ಕಟ್ಕೊಬಿಟ್ಟಿದೆ ಈ ಮಾಯೆ. ನಿಜನೇ, ಅಂಥದ್ದೊಂದು ಛಾಯೆ ಇರತಕ್ಕಂಥ ಒಂದು ಪ್ರಭಾವ. ಇನ್ನು ವಿಶೇಷವಾಗಿ ಮಕರ ರಾಶಿ ಫ್ಯಾಂಟಾಸ್ಟಿಕ್ ವಾರ. ದುಡ್ಡು ನೋಡ್ತೀರಿ ಈ ವಾರ. ಟ್ರಾವೆಲ್ಸು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಸ್ತ್ರೀಯರಿಗೆ ಸಂಬಂಧಪಟ್ಟಂತ ಮಾಡಲಿಂಗ್ ಇರ್ಬೋದು, ಏರ್ಲೈನ್ಸ್ ಇರ್ಬೋದು, ಏವಿಯೇಷನ್ ಇರ್ಬೋದು, ಹೂವಿನ ಒಂದು ವ್ಯಾಪಾರ, ಹಣ್ಣು, ತರಕಾರಿ, ಎಕ್ಸ್ಪೋರ್ಟ್, ಇಂಪೋರ್ಟ್, ಈ ಒಂದು ಕಸ್ಟಮ್ಸ್ ಅಲ್ಲಿ ಇದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಲೇವಾದೇವಿ, ಬಡ್ಡಿ ಬಿಡೋದು, ಚೀಟಿ ವ್ಯವಹಾರ, ಈ ಒಂದು ಭರತನಾಟ್ಯ ಟೀಚಿಂಗ್, ಮ್ಯೂಸಿಕ್ ಟೀಚಿಂಗ್, ವಾದ್ಯಗಳ ಟೀಚಿಂಗ್, ಡಾನ್ಸ್ ಕ್ಲಾಸಸ್ಸು, ವಾಯ್ಸ್ ಓವರ್ ಕೊಡ್ತಕ್ಕಂಥದ್ದು, ಹಿನ್ನೆಲೆ ಗಾಯಕರು, ಹಿನ್ನೆಲೆ ಒಂದು ಸಂಗೀತ ರಚನೆಕಾರರು, ಒಂದು ಸಂಕಲನಕಾರರು, ಎಡಿಟಿಂಗ್ ಡಿಸೈನ್ ಅಲ್ಲಿ ಇದ್ದೀರಿ, ಈ ಒಂದು ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಇದ್ದೀರಿ, ಪಬ್ಬು, ಕ್ಲಬ್ಬು, ಎಂಟರ್ಟೈನ್ಮೆಂಟು, ಕುಣಿತ, ಮೋಜು, ಮಸ್ತಿ, ನಾಟಕ, ನಗಿಸುವುದು, ಹಾಡುವುದು, ತಮಾಷೆ ಮಾಡುವುದು, ಪ್ರವಚನಕಾರರು, ಜ್ಯೋತಿಷ್ಯಕಾರರು, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿಗಳು, ಅಡುಗೆ ವೃತ್ತಿಗಳು, ಅಲಂಕಾರಿಕ ವೃತ್ತಿಗಳು, ಈ ಒಂದು ಮದುವೆ ಮಂಟಪಗಳಲ್ಲಿ ಅಲಂಕಾರ ಮಾಡೋದು, ಮದುವೆಗಳನ್ನ ವೆಡ್ಡಿಂಗ್ ಡೆಸ್ಟಿನಿ ಅಂತೆಲ್ಲ ಏನ್ ಹೇಳ್ತೇವೆ ಆ ಥರದೊಂದು ನಡೆಸ್ಕೊಡ್ತಕ್ಕಂಥವ್ರು, ಫಂಕ್ಷನ್ಸ್ ನಡೆಸ್ಕೊಡ್ತಕ್ಕಂಥವ್ರು, ಪಾರ್ಟಿ ಅರೇಂಜ್ ಮಾಡಿಸ್ಕೊಡ್ತಕ್ಕಂಥವ್ರು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ. ಕುಂಭರಾಶಿ ಗುರುದೃಷ್ಟಿ ಇದೆ, ಶುಕ್ರ ಬಂದ್ಬಿಟ್ಟ, ಬುಧ ಬಂದ್ಬಿಟ್ಟ, ಸ್ವಲ್ಪ ಉಸಿರಾಡಿಸ್ತಾನೆ ಈ ವಾರ ನಿಮಗೆ. ಯಾಕೋ ಲಾಸ್ಟ್ ವೀಕು ಒಂದು 10-15 ದಿನದಿಂದ ಸ್ವಲ್ಪ ದುಡ್ಡು, ಕಾಸು, ವ್ಯಾಪಾರ, ವ್ಯವಹಾರ, ವೃತ್ತಿ, ಎಲ್ಲಾ ಖರ್ಚುಗಳೇ, ಮನೆ ವಿಚಾರ ಟೆನ್ಷನ್, ಭೂಮಿ ವಿಚಾರ ಟೆನ್ಷನ್. ಸ್ವಲ್ಪ ದಿನ ಇರಿ, 23ನೇ ತಾರೀಕಿಗೆಲ್ಲ ಕುಜ ಮೂವ್ಮೆಂಟ್ ಆಗ್ತಾನೆ, ಇನ್ನೊಂದು 4-5-15ನೇ ತಾರೀಕಿಗೆಲ್ಲ ಸೂರ್ಯ ಮೂವ್ಮೆಂಟ್ ಆಗ್ತಾನೆ. ವಿಪರೀತ ಒಂದು ವಿಸ್ಫೋಟ ಬಲ ಒಂದು ಬರುತ್ತೆ. ಕುಂಭರಾಶಿ ಜಾಗೃತಿ ಆಗಿರಿ. ತುಂಬಾ ಬಲಶಾಲಿಯಾಗಿರೋರ್ನ ಕೆಡುತ್ತಾರೆ. ನಿಮ್ಮ ಮೇಲೆ ಇಲ್ಲದ ಅಪವಾದಗಳು, ಅವಮಾನಗಳು. ನೋಡಿ, ಯಾರೋ ಕೋತಿ ಚೆನ್ನಾಗಿ ಬೆಣ್ಣೆ ತಿನ್ಬಿಟ್ಟು ಮೇಕೆ ಮೂತಿಗೆ ಒರೆಸ್ತಂತೆ. ಹಂಗೆ ಮೊನ್ನೆ ಯಾರೋ ಮಾಡಿದ್ದು ಎಡವಟ್ಟು, ಯಾರೋ ಮಾಡಿದ ಕೊಲೆ, ಘನವೇತ್ತ ವ್ಯಕ್ತಿ ಯಾರೋ ಮಾಡಿದ್ದಾನೆ, ಗ್ಯಾಂಗ್ ಸೇರ್ಕೊಂಡು ಇನ್ನೊಂದು ಅಲ್ಲೊಂದು ನೈತಿಕ ಅನೈತಿಕ ಅಂತಕ್ಕಂಥದ್ದು ನಡೆದಿದೆ. ಇನ್ಯಾರೋ ರಾಜಕಾರಣಿ ಹೆಸರನ್ನ ಇನ್ನೊಬ್ರು ಯಾರೋ ಹೇಳ್ತಾರೆ. ನೋಡಿ, ಅಂಥವ್ರ ಜೊತೆಲಿ ಫೋಟೋ ತಗೊಂಡಿದ್ರಿ, ಇಂಥವ್ರ ಜೊತೆಲಿ ಇದ್ರಿ. ಸಾಮಾಜಿಕ ರಂಗದಲ್ಲಿ ಇರಬೇಕಾದಾಗ ನಾವು ಎಲ್ಲರ ಜೊತೆಲೂ ಇರ್ತೇವೆ. ಅದಕ್ಕೆ ನಾನು ಎಲ್ಲೂ ಯಾವ ಫೋಟೋಸು ಫಂಕ್ಷನ್ಸು ನಿಮಗೆ ತೋರಿಸೋದು ಇಲ್ಲ, ಹೋಗೋದು ಇಲ್ಲ. ನಿಮ್ಗೆ ಇಷ್ಟ ಆದ್ರೆ ಸೆಲ್ಫಿ ತಗೊಳ್ಳಿ ಅಂತಾನೆ, ಆದಷ್ಟು ಅವುಗಳಿಂದ ದೂರ ಇರ್ತಾನೆ. ಸೊ ಕುಂಭರಾಶಿ ಸ್ವಲ್ಪ ಹುಷಾರಾಗಿರಿ. ಈ ಥರದ್ದು ಅವಮಾನಗಳು, ಅಪಮಾನಗಳು, ತುಂಬ ದೊಡ್ಡವರಾಗಿದ್ರೆ, ತುಂಬ ದೊಡ್ಡ ಸ್ಥಾನದಲ್ಲಿದ್ರೆ, ತುಂಬ ದೊಡ್ಡ ಪದವಿಲಿದ್ರೆ ಸ್ವಲ್ಪ ಹುಷಾರಾಗಿ. ವೃತ್ತಿಯಲ್ಲಂತೂ ಬ್ಯೂಟಿಫುಲ್ ಜರ್ನಿ. ಲಕ್ಷ್ಮೀಕಾರಕ ಶುಕ್ರ ಬುಧನ ಒಂದು ಜೋಡಣೆ, ರಾಹುವಿನ ಜೊತೆ ಲಕ್ಷ್ಮೀನಾರಾಯಣ ಕನ್ಫರ್ಮ್. ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಅದು ಟೆಲಿಕಾಲಿಂಗ್ ಇರ್ಬೋದು, ಕಸ್ಟಮರ್ ಸರ್ವಿಸ್ ಇರ್ಬೋದು, ಅಡಿಗೆ, ಅಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಬಟ್ಟೆ, ಬಂಗಾರ, ಬೆಳ್ಳಿ, ಆಭರಣ, ಕನ್ಸಲ್ಟೆಂಟ್, ಜ್ಯೋತಿಷ್ಯ, ಹೋಮ, ಹವನ, ಯಜ್ಞ, ಯಾಗ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಒಳ್ಳೆ ಮಳೆಗಾಲ. ಸ್ವಲ್ಪ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತ ಓಡಾಟ, ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು, ಆಮೇಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಗೌರ್ಮೆಂಟ್ ಕೆಲಸಗಳು ಸ್ವಲ್ಪ ವಿಳಂಬ, ನಿಧಾನ, ವಿಘ್ನ, ಒದ್ದಾಟ ಆಗತಕ್ಕಂಥ ಒಂದು ಪ್ರಭಾವವನ್ನು ಸೂಚಿಸ್ತಿರ್ತಕ್ಕಂಥ ಒಂದು ವಾರವಾಗಿರುತ್ತೆ. ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ ಆಗಿರಿ. ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಸರ್ಕಾರಕ್ಕೆ ಮೋಸ ಮಾಡಿದ್ರಿ, ಇನ್ಕಮ್ ಟ್ಯಾಕ್ಸ್ ಮೋಸ ಮಾಡಿದ್ರಿ, ಯಾರ್ದೋ ಭೂಮಿ ಕಸ್ದಿದ್ರಿ, ಯಾರ್ದೋ ಜೀವನ ಕಸ್ದಿದ್ರಿ,
ಖಂಡಿತ ಈ ವಾರ ಯು ವಿಲ್ ಬಿ ಪನಿಷ್ಡ್. ಆಮೇಲೆ ರಸ್ತೆಗಳಲ್ಲಿ ಹೋಗುವಾಗ ಹುಷಾರು, ಜಗಳಗಳಾಗ್ಬೋದು ಸಂಸ್ಥೆಗಳಲ್ಲಿ, ಜೊತೆಲಿ ಕೆಲಸ ಮಾಡೋರ ಹತ್ರ, ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ಇರೋರಿಗೆ, ಮಿಲಿಟರಿ ಇಲಾಖೆ ಇರೋರಿಗೆ, ರಕ್ಷಣಾ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ಈ KEB ಇಲಾಖೆ, ಪವರ್ ಫುಲ್ ಪ್ರಾಜೆಕ್ಟ್ಸ್, ಪವರ್ಫುಲ್ ಜಾಬ್ಸ್ ಅಂತೆಲ್ಲ ಹೇಳ್ತವಲ್ಲ, ಅದರಲ್ಲಿರೋರು ತುಂಬ ಹುಷಾರಾಗಿರಿ. ನಿಮ್ಮ ಮೇಲೆ ಏನಾದರೂ ಒಂದು ಕಿರಿಕಿರಿ ಉಂಟು ಮಾಡ್ತಕ್ಕಂಥದ್ದು ನರಸಿಂಹ ಉಪಾಸನೆ, ದುರ್ಗಾ ಉಪಾಸನೆ, ದುರ್ಗಾ ದರ್ಶನ, ಸಮಾಧಾನ, ಕೈ ತುಂಬ ದುಡ್ಡು, ಪ್ರೀತಿ, ಗೌರವಕ್ಕೆ ಚ್ಯುತಿ ಇಲ್ಲ. ಶುಭ ಗ್ರಹಗಳಿದ್ದಾಗ ಚ್ಯುತಿ ಬರೋಲ್ಲ, ತಲೆ ಕೆಡ್ಸ್ಕೋಬೇಡಿ. ಮೀನ ರಾಶಿ ಒನ್ ಆಫ್ ದ ವಿಪರೀತ ರಾಜಯೋಗ ನಡೀತಕ್ಕಂಥದ್ದಾಗುತ್ತೆ. ಅಷ್ಟಮಾಧಿಪತಿಯಾದಂಥ ಶುಕ್ರ, 3ನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 12ನೇ ಮನೇಲಿ ಕುಳಿತಾಗ ಅದೊಂದು ರೀತಿ ವಿಪರೀತ ರಾಜಯೋಗ. ₹10 ಇರೋನ್ಗೆ ದಿಢೀರಂತ ಕರ್ಕೊಂಡೋಗಿ ಪಲಾವ್ ಕೊಡ್ಸೋದ್ರಂತೆ ಅನ್ನೋ ರೀತಿನಲ್ಲಿ ಸಡನ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಬಿಗ್ ಬಾಸ್ ನಲ್ಲಿ ಗೆದ್ದ ಅನ್ನೋ ತರ ಒಂದು 50 ಲಕ್ಷ ಕೊಟ್ರಂತೆ. ಅದೀಗ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಅಲ್ಲಿ ಅನೌನ್ಸ್ಮೆಂಟ್ ಆಗಿತ್ತಲ್ವ, ಆ ರೀತಿ ದಿಢೀರಂತ ಅನೌನ್ಸ್ಮೆಂಟ್ ಆಗಿದೆ, ಇನ್ನು ದುಡ್ಡು ಬಂದಿಲ್ಲ, ಟ್ಯಾಕ್ಸ್ ಬೇರೆ ಇನ್ನೊಂದು ಬೇರೆ ಅನ್ನತಕ್ಕಂಥದ್ದು. ಆ ರೀತಿಯ ಪ್ರಭಾವ ತುಂಬಾ ಎತ್ತರಕ್ಕಿದ್ದವನಿಗೆ ಏನೂ ಇಲ್ಲ, ಏನೂ ಇಲ್ದವನಿಗೆ ಎತ್ತರಕ್ಕೆ ಅನ್ನತಕ್ಕಂಥ ಒಂದು ಪ್ರಭಾವ, ಅಂಥದ್ದೊಂದು ವಿಸ್ಮಯಗಳು ನಡೀತಕ್ಕಂಥ ವಾರವಾಗಿರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಿ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಿ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಿ, ತೋಟಗಾರಿಕೆ ಇಲಾಖೆಯಲ್ಲಿ ಇದ್ದೀರಿ, ಅರಣ್ಯ ಇಲಾಖೆ ಇದ್ದೀರಿ, ಭೂಮಿ ಇಲಾಖೆಯಲ್ಲಿ ಇದ್ದೀರಿ, ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಅಲ್ಲಿ ಇದ್ದೀರಿ, ಆಮೇಲೆ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, ಗೋಡೌನುಗಳು, ಗೋದಾಮುಗಳು, ಸರ್ವಿಸ್ ಇಂಡಸ್ಟ್ರಿ, ಆಮೇಲೆ ಮೇಂಟೆನೆನ್ಸ್ ಇಂಡಸ್ಟ್ರಿ, ಅಡ್ಮಿನಿಸ್ಟ್ರೇಷನ್ ಇಂಡಸ್ಟ್ರಿ, ಡಿಟೆಕ್ಟಿವ್ಸು, ಲೇಬರ್ ಮ್ಯಾನೇಜ್ಮೆಂಟು, ತುಂಬ ದೊಡ್ಡ ಫ್ಯಾಕ್ಟ್ರಿ ಲೇಬರ್ಸ್ ಇದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದೆ, ಸ್ಪೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ದು, ಏನಾದರೂ ಒಂದು ಸ್ಟೀಲ್ ವಸ್ತುಗಳು, ಕೆಮಿಕಲ್ ವಸ್ತುಗಳು, ಪೇಂಟಿಂಗ್ ವಸ್ತುಗಳು, ಆಮೇಲೆ ಈ ಒಂದು ಪ್ಲಂಬರು, ಟೈಲ್ಸು, ಗ್ರಾನೈಟು, ಸಿಮೆಂಟು, ಮೇಸ್ತ್ರಿ ಕೆಲಸ, ಆರ್ಕಿಟೆಕ್ಚರ್ ಕೆಲಸ, ಇಂಜಿನಿಯರಿಂಗ್ ಕೆಲಸ, ಕೆಮಿಕಲ್ ಇಂಜಿನಿಯರ್, ಫಾರ್ಮಸಿಸ್ಟ್ಗಳಾಗಿದ್ದೀರಾ, ಸರ್ಜನ್ಗಳಾಗಿದ್ದೀರಾ, ಅಡ್ಮಿನಿಸ್ಟ್ರೇಟರ್ ಆಗಿದ್ದೀರಾ, ಈ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಾಗಿದ್ದೀರಾ, ಅಂತ ಇಲಾಖೆಗಳು, ಒಂದು ರೀತಿ ಗೆಜೆಟೆಡ್ ಆಫೀಸರ್ ಆಗಿದ್ದೀರಾ, ದಂಡನೆ ವಿಧಿಸುವ ಅಧಿಕಾರಿಗಳಾಗಿದ್ದೀರಾ, ಅದು ಪೊಲೀಸು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ಬೋದು, ED ರೈಡ್ ಮಾಡ್ಬೋದು, ಅಡ್ಮಿನಿಸ್ಟ್ರೇಷನ್ ರೈಡ್ ಮಾಡ್ಬೋದು, ಈ ಥರದ ಒಂದು ಇಲಾಖೆ, ಸರ್ವೆ ಇಲಾಖೆ, ಭೂಮಿ ಇಲಾಖೆ, ಅರಣ್ಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಮಣ್ಣು, ಸಿಮೆಂಟು, ಕಾಮಗಾರಿ, ನೀರಾವರಿ ಇಲಾಖೆ, ಬ್ರಿಡ್ಜ್ಗಳ ಮೈಂಟೆನೆನ್ಸು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.